ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಕೃಷ್ಣ ಪ್ರಾರಂಭ ಮಾಡಿದಂತಹ ಯಾಗ ಮತ್ತು ಆ ಯಾಗದ ನಡುವೆ ಮಕ್ಕಳನ್ನು ಕಳೆದುಕೊಂಡಂತಹ ಬ್ರಾಹ್ಮಣ ತನ್ನ ಸಂಕಟವನ್ನ ಕೃಷ್ಣಾರ್ಜುನರ ಮುಂದೆ ತೋಡ್ಕೊಂಡಾಗ ಅರ್ಜುನ ನಿನ್ನ ಮಕ್ಕಳನ್ನು ನಾನು ತಂದೊಪ್ಪಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಸಾಧ್ಯವಾಗದೇ ಇದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಕೂಡ ಅದಕ್ಕೆ ಸೇರಿಸಿದ್ದ. ಆದರೆ ಆ ಅರ್ಜುನನಿಗೆ ಅದು ಆಗಲಿಲ್ಲ. ಆ ಬ್ರಾಹ್ಮಣನ ಮಕ್ಕಳನ್ನ ಕಾಯುವ ಕೆಲಸ ಆತನಿಂದ ಆಗಲಿಲ್ಲ. ಅಗ್ನಿ ಪ್ರವೇಶ ಮಾಡಲಿಕ್ಕೆ ಆತ ಸಿದ್ಧನಾದಾಗ ಕೃಷ್ಣ ಅವನನ್ನ ಕರೆದುಕೊಂಡು ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡಿದ ಅಂತ ಭಾಗವತ ಹೇಳಿತ್ತು. ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದ್ದ ಅಂತ ಹರಿವಂಶ ಹೇಳಿದ ಘಟನೆಯನ್ನು ನೋಡಿದ್ವಿ. ಆ ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕು ಆ ಥರ ವ್ಯತ್ಯಾಸ ಯಾಕೆ ಆಯಿತು ಅಂತ ನಿನ್ನೆ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಅದು ಕೂಡಲೇ ನನಗೆ ಗಮನಕ್ಕೆ ಬಂದಿರಲಿಲ್ಲ. ವ್ಯತ್ಯಾಸ ಪ್ರಾತಿಲೋಮ್ಯಂಚ. ಪುರಾಣಗಳಿಗೆ ಬೇರೆ ಬೇರೆ ಥರದ ಭಾಷೆಗಳಿವೆ. ಅದು ಪುರಾಣಗಳು ಅರ್ಥವನ್ನು ಹೇಳುವ ರೀತಿ ಏನಿದೆಯಲ್ಲ ಅದು ಬಹಳ ರಹಸ್ಯಗರ್ಭಿತವಾಗಿ ಅರ್ಥಗಳನ್ನು ಹೇಳ್ತವೆ. ಕೆಲವೊಮ್ಮೆ ದಿಕ್ಕು ತಪ್ಪಿಸುವಂತ ಹೇಳ್ತವೆ ಅಂತ ಹೇಳಿದ್ದೆ. ವ್ಯತ್ಯಾಸ ಪ್ರಾತಿಲೋಮ್ಯಂಚ. ಕೆಲವೊಮ್ಮೆ ಈ ವ್ಯಕ್ತಿ ಮಾಡಿದ ಕೆಲಸವನ್ನ ಅವನ ಹೆಸರು ಹೇಳದೆ ಬೇರೊಬ್ಬನ ಹೆಸರನ್ನ ಹೇಳಿಬಿಡ್ತಾರೆ. ಕೆಲವೊಂದು ಸರಿ ಕನಸಲ್ಲಿ ಕಂಡಂತ ಸಂಗತಿಯನ್ನ ನಿಜವಾಗಿ ನಡೆದದ್ದು ಅನ್ನೋ ಥರ ವರ್ಣನೆ ಮಾಡ್ತಾರೆ. ಇದು ಪುರಾಣಗಳ ಕೆಲವು ರಹಸ್ಯವಾದಂತಹ ಪದ್ಧತಿಗಳು. ಅಥವಾ ಮತ್ತೊಮ್ಮೆ ಆಗೋ ನಡೆದಂತಹ ಕಾಲ ಇದ್ದಾಗ ಅದನ್ನ ಇನ್ನೊಂದು ಕಾಲದಂತೆ ಹೇಳ್ತಾರೆ. ಹೀಗೆ ಕಾಲನೂ ಹಾಗೆ ಮಾಡ್ತಾರೆ, ದೇಶನೂ ಹಾಗೆ ಮಾಡ್ತಾರೆ. ಹೋಗಿದ್ದು ಉತ್ತರ ದಿಕ್ಕಿಗೆ ಆದ್ರೆ ಹೇಳಿದ್ದು ಪಶ್ಚಿಮ ದಿಕ್ಕಿಗೆ ಅಂತೇಳಿ ಭಾಗವತ. ಇದು ಒಂದು ರೀತಿ ಪುರಾಣಗಳ ರಹಸ್ಯ ಪದ್ಧತಿ. ಅದು ಹೀಗೆ ಅನ್ಕೊಂಡು ಒಂದು ಸಮಾಧಾನ ಮಾಡಬೇಕು. ಅಥವಾ ಈ ಕೃಷ್ಣನಿಗೆ ಮೂಲ ರೂಪವಾದಂತಹ ಕೃಷ್ಣನಿಗೆ ಮೂಲ ರೂಪ ಅವತಾರ ರೂಪ ಅಂತ ಹೀಗೆ ವ್ಯತ್ಯಾಸ ಏನಿಲ್ಲ. ಆದ್ರೂ ಕೃಷ್ಣ ಅವತಾರ ರೂಪ ಮೂಲ ರೂಪ ಅನಂತಾಸನ ನಾಮಕ ಪರಮಾತ್ಮ ಏನಿದ್ದಾನಲ್ಲ ಅವ ಇರೋ ದಿಕ್ಕು ಪಶ್ಚಿಮ ದಿಕ್ಕು ಅನ್ನೋ ಕಾರಣದಿಂದ ಆ ಥರ ಹೇಳಿದರು. ಅದಕ್ಕೇನು ಬಹಳ ಪೂರ್ವ ಪಶ್ಚಿಮ ದಿಕ್ಕು ಮತ್ತು ಉತ್ತರ ದಿಕ್ಕಿಗೆ ಬಹಳ ವ್ಯತ್ಯಾಸ ಏನಿಲ್ಲ. ಮತ್ತೊಂದು ಸಮಾಧಾನ, ಒಂದು 2-3 ಸಮಾಧಾನಗಳನ್ನು ಅಲ್ಲಿ ಹೈವದಿನ ಪುರಾಣಕ್ಕೆ ಹೇಳ್ತಾರೆ. ಎಲ್ಲಕ್ಕಿಂತ ಹೆಚ್ಚು ನಮಗೆ ಅರ್ಥವಾಗುವಂಥ ಸಮಾಧಾನ, ಮನವರಿಕೆ ಆಗುವಂಥ ಸಮಾಧಾನ ಏನಂದ್ರೆ ಅನಂತಾಸನ ಲೋಕಕ್ಕೆ ಕೃಷ್ಣ ಕರ್ಕೊಂಡು ಹೋದ ಅರ್ಜುನ ಮತ್ತು ಆ ಬ್ರಾಹ್ಮಣರನ್ನ ತನ್ನ ರಥದಲ್ಲಿ ಕೂಡಿಸ್ಕೊಂಡು. ಅನಂತಾಸನ ದಿಕ್ಕು ಯಾವ ದಿಕ್ಕಿನಲ್ಲಿದೆ ಅಂದ್ರೆ ಅದು ಪಶ್ಚಿಮಕ್ಕೂ ಇಲ್ಲ ಉತ್ತರ ದಿಕ್ಕಿಗೂ ಇಲ್ಲ. ಅದಿರೋದು ವಾಯವ್ಯ ದಿಕ್ಕಿಗೆ. ಪಶ್ಚಿಮ ಮತ್ತು ಉತ್ತರಗಳ ನಡುವೆ ವಾಯವ್ಯ ದಿಕ್ಕಿಗಿದೆ. ಹೀಗೆ ವಾಯವ್ಯ ದಿಕ್ಕಿಗಿರೋದ್ರಿಂದ ಆ ವಾಯವ್ಯ ದಿಕ್ಕನ್ನು ನಾವು ಉತ್ತರ ಪಶ್ಚಿಮ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲೂ ಹಾಗೆ ಕರಿತೀವಿ, ಕನ್ನಡದಲ್ಲೂ ಆ ಥರ ಕರೆಯೋ ಪದ್ಧತಿ ಸ್ವಲ್ಪ ವಿರಳ. ಅದನ್ನು ವಾಯವ್ಯ ದಿಕ್ಕು ಅಂತ ನೇರವಾಗಿ ಹೇಳೋ ಶಬ್ದಗಳು ಕನ್ನಡದಲ್ಲಿ ಇರೋದ್ರಿಂದ ಮತ್ತು ಸಂಸ್ಕೃತದಲ್ಲಿ ಇರೋದ್ರಿಂದ ವಾಯವ್ಯ ದಿಕ್ಕು ಅಂತ ಹೇಳ್ತೀವಿ. ಆದ್ರೆ ಅದನ್ನ ಉತ್ತರ ಪಶ್ಚಿಮ ಅಂತ ಹೇಳ್ಬೋದು. ಆಗ್ನೇಯ ದಿಕ್ಕನ್ನು ಹೇಗೆ ದಕ್ಷಿಣ ಪೂರ್ವ ಅಂತ ಹೇಳೋದು, ಸೌತ್ ಈಸ್ಟ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ನಲ್ಲಿ. ಆ ಥರ ಎಲ್ಲ ದಿಕ್ಕುಗಳನ್ನ, ಎಲ್ಲ ಅವಾಂತರ ದಿಕ್ಕುಗಳನ್ನ ಮುಖ್ಯ ದಿಕ್ಕುಗಳ ಹೆಸರುಗಳಿಂದ ಕರೆಯೋದು ಒಂದು ಪದ್ಧತಿ ಇದೆ. ಹಾಗೆ ವಾಯವ್ಯ ದಿಕ್ಕಿಗೆ ಅವ್ರು ಹೋಗಿದ್ದರಿಂದ ಆ ವಾಯವ್ಯ ದಿಕ್ಕು ಅಂದ್ರೆ ಅದು ನಾರ್ತ್ ವೆಸ್ಟ್. ಅದು ನಾರ್ತ್ ವೆಸ್ಟ್ ಆದ್ರಿಂದ ಅದನ್ನ ಭಾಗವತ ಪಶ್ಚಿಮ ಅಂತ ಹೇಳ್ತು, ಹರಿವಂಶ ಉತ್ತರ ಅಂತ ಹೇಳ್ತು. ಹೀಗೆ ಎಲ್ಲದಕ್ಕಿಂತಲೂ ಹೆಚ್ಚು ನಮಗೆ ಮನವರಿಕೆ ಆಗುವಂತ ಅರ್ಥ ಆಗುವಂತ ಉತ್ತರ ಇದು. ಹೀಗೆ ಹೊರಕ್ಕೆ ಪಶ್ಚಿಮ ದಿಕ್ಕಿಗೆ ಹೊರಟು ಮುಂದೆ ಉತ್ತರ ದಿಕ್ಕಿಗೆ ಹೊರಟಿರ್ಬೋದು, 100 ಕಾರಣಗಳಿದ್ದಿರ್ಬೋದು. ಆದ್ರೆ ಹೆಚ್ಚು ಮನವರಿಕೆ ಆಗುವಂತ ಉತ್ತರ ಇದು. ಅನಂತಾಸನ ಲೋಕ ಏನಿದ್ದು ಅದು ವಾಯವ್ಯ ದಿಕ್ಕಿಗೆ. ಶ್ವೇತದ್ವೀಪ, ವೈಕುಂಠ ಮತ್ತು ಅನಂತಾಸನ ಅಂತ 3 ಲೋಕಗಳು ಭಗವಂತನ ವಾಸಸ್ಥಾನಗಳು. ಅದರಲ್ಲಿ ನಾವು ಹೋಗಿದ್ದು ಅನಂತಾಸನ ಲೋಕಕ್ಕೆ. ಹೀಗೆ ವಾದಿರಾಜರ ಸಮಾಧಾನವನ್ನು ಇಟ್ಕೊಂಡು ಅಲ್ಲಿ ಅರ್ಥ ಮಾಡ್ಕೋಬೇಕು. ನಿನ್ನೆ ದಿವಸ ಹೇಳಿದ್ದೆ ಕೆಸರನ್ನ, ಆ ಕೆಸರಿನ ಮಹತ್ವ ಮತ್ತೊಂದ್ಸರಿ ನಾವು ಗಮನಿಸಬೇಕು. ಇಲ್ಲಿ ಕೆಸರು ಅಂದ್ರೆ ಬೆಳಕಿನ ಅಭಾವ ರೂಪವಾಯಿತು. ಇಲ್ಲಿಯ ಕತ್ತಲೆ ಅಂದ್ರೆ ಬೆಳಕಿನ ಅಭಾವ ರೂಪವಾದದ್ದು. ಈ ಕತ್ತಲೆ ನಮಗೇನ್ ಮಾಡಬಲ್ಲದು ಹೆಚ್ಚಂದ್ರೆ ನಮ್ಮ ಕಣ್ಣನ್ನು ಪ್ರತಿಬಂಧಿಸಬಲ್ಲದು. ಆದ್ರೆ ನಮ್ಮ ಕೈಗಳಿಗೆ, ನಮ್ಮ ಕಾಲುಗಳಿಗೆ, ನಮ್ಮ ಶರೀರಕ್ಕೆ ಆ ಕತ್ತಲೆಯನ್ನು ಅಡ್ಡ ಬರೋದಿಲ್ಲ ಇಲ್ಲಿಯ ಕತ್ತಲೆ. ಆದ್ರೆ ಅಲ್ಲಿಯ ಕತ್ತಲೆ ಹೇಗಿತ್ತಂದ್ರೆ ಕಣ್ಣುಗಳಿಗೂ ಪ್ರತಿಬಂಧಕ, ಕೈಕಾಲುಗಳಿಗೂ ಪ್ರತಿಬಂಧಕ. ಎಷ್ಟೇ ಅಂದ್ರೆ ಬಲಶಾಲಿಗಳಾದಂತಹ ಕೃಷ್ಣನ ಕುದುರೆಗಳಿಗೂ ಕೂಡ ಅದು ಪ್ರತಿಬಂಧಕವಾಗಿತ್ತು. ಹಾಗಾಗಿ ಕತ್ತಲೆ ಅಂದ್ರೆ ಅದು ಬೆಳಕಿನ ಅಭಾವವಲ್ಲ, ಅದೊಂದು ಪ್ರತ್ಯೇಕವಾದಂತಹ ಪದಾರ್ಥ ಅಂತ ಯಾತ್ರಾದರು ತರ್ಕಪಾಂಡವ ಮೊದಲಾದ ಗ್ರಂಥಗಳಲ್ಲಿ ಅದನ್ನ ಪ್ರತಿಪಾದನೆ ಮಾಡ್ತಾರೆ. ಹೀಗೆ ಅವರು ಪಶ್ಚಿಮ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿದ್ರು.
ಆ ಉತ್ತರ ದಿಕ್ಕುಗಳೆಲ್ಲ ಪ್ರಯಾಣ ಮಾಡಿ ಅಲ್ಲಿ ಕೃಷ್ಣ ಕರ್ಕೊಂಡು ಹೋದ ಅವನನ್ನ. ಅಡ್ಡ ಬಂದಂತಹ ಕೆಸರನ್ನ, ಅಂಧಕಾರವನ್ನ ಆತ ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸಿದ. ಸುದರ್ಶನ ಚಕ್ರ ತನ್ನ ಜ್ಯೋತಿರ್ಮಯವಾದಂತಹ ತೇಜಸ್ಸಿನಿಂದ ಕಗ್ಗತ್ತಲನ್ನ, ರಾಕ್ಷಸ ಸೈನ್ಯವನ್ನ ರಾಮನ ಬಾಣ ಕತ್ತರಿಸಿದಂತೆ ಕತ್ತರಿಸಿ ಮುಂದೆ ಕರ್ಕೊಂಡು ಹೋಯಿತು ಕೃಷ್ಣನ ರಥವನ್ನ. ಕಾರಾಂಧಕಾರದ ಪ್ರದೇಶವನ್ನ ತಲುಪಿ ಅಂತಿಮ ಪ್ರದೇಶವನ್ನು ತಲುಪಿತು. ಅಲ್ಲಿ ಜಗಜಗಿಸುವಂತಹ ಒಂದು ದಿವ್ಯ ಜ್ಯೋತಿ ಇತ್ತು. ಆ ದಿವ್ಯ ಜ್ಯೋತಿ ಎಲ್ಲಿಂದ ಪ್ರಾರಂಭ ಆಗಿತ್ತು, ಎಲ್ಲಿ ಕೊನೆಗೊಂಡಿತ್ತು ಅಂತ ನಮಗೆ ಅದಕ್ಕೆ ಕೊನೆಯೂ ಇರಲಿಲ್ಲ, ಮೊದಲೂ ಇರಲಿಲ್ಲ. ಅಂತ ಒಂದು ದಿವ್ಯ ಜ್ಯೋತಿಯ ಪ್ರದೇಶ ಇತ್ತು ಅಲ್ಲಿ. ಅರ್ಜುನನಿಗೆ ಕಣ್ಣು ಕೋರೈಸಿದಂತಾಯ್ತು. ಆತ ತನ್ನ ಎರಡು ಕಣ್ಣನ್ನು ಮುಚ್ಕೊಂಡ್ಬಿಟ್ಟ, ಭಯ ಮತ್ತು ದಿಗ್ಭ್ರಾಂತಿ ಕಾರಣದಿಂದಾಗಿ. ಮುಂದೆ ಕೃಷ್ಣನ ರಥ ದಿವ್ಯವಾದಂತಹ ಜಲರಾಶಿಯನ್ನು ಪ್ರವೇಶ ಮಾಡಿತು ಮತ್ತು ಆ ಜಲರಾಶಿಯಲ್ಲಿ ಪ್ರಬಲವಾದಂತಹ ಬಿರುಗಾಳಿ ಬೀಸ್ತಿತ್ತು ಅಂತ ಹೇಳ್ತು ಭಾಗವತ. ದೊಡ್ಡ ದೊಡ್ಡ ಅಲೆಗಳು ಮೇಲೆ ಹೇಳ್ತಾ ಇತ್ತು. ಆ ಜಲರಾಶಿ ಮಧ್ಯದಲ್ಲೊಂದು ಸುಂದರವಾದಂತಹ ಭವನವಿತ್ತು. ಆ ಭವನದಲ್ಲಿ ಸಾವಿರಾರು ಸ್ತಂಭಗಳಿದ್ದವು. ಭಗವಂತನಾದಂತಹ ಶೇಷನಾಗ ಆ ದಿವ್ಯ ಮಂದಿರದಲ್ಲಿ ವಿರಾಜಿಸ್ತಾ ಇದ್ದ. ಅವನ ಶರೀರ ಅದ್ಭುತವೂ ಆಗಿತ್ತು, ಭಯಾನಕವೂ ಆಗಿತ್ತು. 1000 ಹೆಡೆಗಳವನಿಗಿದ್ದವು. ಆ ಶೇಷನಾಗನನ್ನ ಸುಖಮಯವಾದಂತಹ ಹಾಸಿಗೆಯನ್ನಾಗಿ ಮಾಡಿಕೊಂಡು ಒಬ್ಬ ಸರ್ವವ್ಯಾಪಕನಾದಂತಹ ಅತ್ಯಂತ ಪ್ರಭಾವಶಾಲಿಯಾದಂತಹ ಪುರುಷೋತ್ತಮ ಮಲ್ಕೊಂಡಿದ್ದ ಅಲ್ಲಿ. ಅದನ್ನು ಅರ್ಜುನ ನೋಡಿದ. ಆತ ನೀಲ ಮೇಘಶ್ಯಾಮನಾಗಿದ್ದ, ಪೀತಾಂಬರವನ್ನು ಉಟ್ಕೊಂಡಿದ್ದ. ಸಾವಿರಾರು ಮುಂಗುರುಳುಗಳು ಆ ಭಗವಂತನ ಹಣೆ ಮೇಲೆ ರಾರಾಜಿಸ್ತಾ ಇದ್ದವು. ಅವನಿಗೆ ಪ್ರಳಂಬ ಚಾರು ಅಷ್ಟಭುಜಂ ಅಂತ ವರ್ಣನೆ ಮಾಡ್ತಾರೆ. ಬಲಿಷ್ಠವಾದಂತಹ ನೀಳವಾದಂತಹ 8 ಭುಜಗಳಿದ್ದವು ಅವನಿಗೆ. ಕಂಠದಲ್ಲಿ ಕೌಸ್ತುಭಮಣಿ ಇತ್ತು, ವಕ್ಷದಲ್ಲಿ ಶಿವತ್ಸ ಲಾಂಛನವಿತ್ತು. ಸುದರ್ಶನ ಮೊದಲಾದಂತಹ ಆಯುಧ ಅಧಿದೇವತೆಗಳು ಆತನನ್ನ ಉಪಾಸನೆ ಮಾಡ್ತಾ ಇದ್ರು ಪಕ್ಕದಲ್ಲಿ ಕೂತ್ಕೊಂಡು. ಸುದರ್ಶನ, ಕೌಮೋದಕಿ ಇತ್ಯಾದಿ ಅವನ ಆಯುಧಗಳಿಗೆ ಅಭಿಮಾನ ದೇವತೆಗಳಾದವರು. ನಂದ, ಸುನಂದ, ಜಯ, ವಿಜಯ, ಕುಮುದ, ಕುಮುದೇಕ್ಷಣ ಮತ್ತು ಚಂಡ, ಪ್ರಚಂಡ ಮೊದಲಾದಂತಹ ದಿಕ್ಪಾಲಕರು ಕೂಡ ಅಲ್ಲಿದ್ರು, ಆತನ ಸೇವೆ ಮಾಡ್ತಾ ಇದ್ರು. ಪುಷ್ಟಿ, ಶ್ರೀ, ಕೀರ್ತಿ ಮತ್ತು ಅಜ ಎಂಬತಕ್ಕಂಥ 4 ಶಕ್ತಿ ಅಧಿದೇವತೆಗಳು ಆತನನ್ನು ಉಪಾಸನೆ ಮಾಡ್ತಿದ್ರು. ಬ್ರಹ್ಮ ಮೊದಲಾದಂತಹ ಲೋಕಪಾಲಕರು, ಸೃಷ್ಟಿಕರ್ತರು ಎಲ್ಲರೂ ಕೂಡ ಅವನು ಸ್ತೋತ್ರ ಮಾಡ್ತಾ ಇದ್ರು. ಅಂತ ಪುರುಷೋತ್ತಮನನ್ನ ಅರ್ಜುನ ನೋಡಿದ. ಕೃಷ್ಣ ತನ್ನ ಅನಂತ ಸ್ವರೂಪವೇ ಆದಂತಹ ಆ ಪುರುಷೋತ್ತಮನಿಗೆ ನಮಸ್ಕಾರ ಮಾಡಿದ. ಆದ್ರೆ ಅರ್ಜುನನಿಗೆ ಆ ಪುರುಷೋತ್ತಮನ ದರ್ಶನದಿಂದಾಗಿ ಭಯ ಆಯಿತು. ಹೆಚ್ಚು ಕಡಿಮೆ ವಿಶ್ವರೂಪದಂತೆ ಇದ್ದಿರಬೇಕು ಅಂತ ಭಯಂಕರವಾದಂಥ ರೂಪವನ್ನು ನೋಡಿ ಅವನಿಗೆ ಭಯ ಆಯಿತು. ಕೃಷ್ಣ ನಮಸ್ಕಾರ ಮಾಡಿದ್ಮೇಲೆ ಅರ್ಜುನನು ಕೂಡ 2 ಕೈಗಳನ್ನು ಜೋಡಿಸಿಕೊಂಡು ನಿಂತ್ಕೊಂಡ. ಹೀಗಾದ್ಮೇಲೆ ಎಲ್ಲರಿಗೂ ಒಡೆಯನಾದಂತಹ ಆ ಜ್ಯೋತಿರ್ಮಯನಾದಂಥ ಪುರುಷ ಏನಿದ್ದಲ್ಲ, ಅವನು ಆ ಕೃಷ್ಣಾರ್ಜುನರನ್ನು ಸಂಬೋಧಿಸಿ ಈ ತರದ ಮಾತನ್ನು ಹೇಳಿದಂತೆ. ಕೃಷ್ಣಾರ್ಜುನರೇ, ನಿಮ್ಮಿಬ್ಬರನ್ನು ಭೇಟಿ ಮಾಡಬೇಕು ಅಂತ ಅನ್ಸಿತ್ತು ನನಗೆ. ನನ್ನ ಲೋಕಕ್ಕೆ ನಿಮ್ಮನ್ನು ಒಂದ್ಸರಿ ಕರ್ಕೊಂಡು ಬರ್ಬೇಕು ಅಂತ ಅನ್ಸಿತ್ತು. ಅದಕ್ಕಾಗಿ ಆ ಬ್ರಾಹ್ಮಣ ಬಾಲಕರನ್ನೆಲ್ಲ ನಾನು ನನ್ನ ಕಡೆ ಕರ್ಕೊಂಡೆ. ಇಲ್ಲದ್ರೆ ನೀವು ಯಾವಾಗ ಇಲ್ಲಿ ಬರ್ತೀರಿ? ಈ ಕಾರಣಕ್ಕಾಗಿ ಕರ್ಕೊಂಡೆ. ನೀವಿಬ್ರು ಧರ್ಮದ ರಕ್ಷಣಾರ್ಥವಾಗಿ ನನ್ನ ಅಂಶಗಳಿಂದ ಕೂಡಿದವರಾಗಿ ಭೂಲೋಕದಲ್ಲಿ ಅವತಾರ ಮಾಡಿದ್ದೀರಿ. ಪೃಥ್ವಿಗೆ ಭಾರಭೂತರಾಗಿರುವಂತಹ ರಾಕ್ಷಸರನ್ನೆಲ್ಲರನ್ನು ಸಂಹಾರ ಮಾಡಿ ಶೀಘ್ರ ನೀವು ನನ್ನನ್ನು ಬಂದು ತಲುಪಬೇಕು. ನೀವು ಕಾರ್ಯ ಮುಗಿದ ಬಳಿಕ ನೀವಿಬ್ರು ಋಷಿಶ್ರೇಷ್ಠರಾದಂತಹ ನರನಾರಾಯಣರಾಗಿದ್ದೀರಿ. ನೀವು ಯದ್ಯಪಿ ಪೂರ್ಣ ಕಾಮರಾಗಿದ್ದೀರಿ. ನರನಾರಾಯಣರಿಬ್ರು ಸರ್ವಶ್ರೇಷ್ಠರಾಗಿದ್ರು ಲೋಕದಲ್ಲಿ ಧರ್ಮವನ್ನು ನೆಲೆಗೊಳಿಸುವ ಸಲುವಾಗಿ ಧರ್ಮಾಚರಣೆಯನ್ನ ಮಾಡ್ತಾ ಬಂದಿದ್ದೀರಿ. ಆ ಕಾರ್ಯವನ್ನು ಮಾಡ್ತಾ ಬಂದಿದ್ದೀರಿ. ಇನ್ನಾದ್ರೂ ಕೂಡ ಮಾಡಿ. ಪೂರ್ಣ ಕಾಮಾವಪಿ ಇವಾಂ ನರನಾರಾಯಣ ಋಷಿ ಧರ್ಮ ಮಾಚರತಾಂ ಸ್ಥಿತಿ ಋಷಭೌ ಲೋಕ ಸಂಗ್ರಹಂ. ಹೀಗೆ ಪರಮಾತ್ಮ ಕೃಷ್ಣಾರ್ಜುನರಿಗೆ ಆದೇಶವನ್ನು ನೀಡಿದ ಮೇಲೆ ಅವರಿಬ್ಬರು, ಕೃಷ್ಣ ಮತ್ತು ಅರ್ಜುನರಿಬ್ಬರು ಕೂಡ ಆ ಭಗವಂತನ ಆದೇಶವನ್ನು ಸ್ವೀಕಾರ ಮಾಡಿದ್ರು. ಅವನ ಬಳಿ ಇದ್ದಂತಹ ಆ ಬಾಲಕರನ್ನ ಕರೆದುಕೊಂಡು ತಾವು ಯಾವ ಮಾರ್ಗದ ಮೂಲಕವಾಗಿ ಬಂದಿದ್ರು ಅದೇ ಮಾರ್ಗದ ಮೂಲಕವಾಗಿ ದ್ವಾರಕೆಯನ್ನ ತಲುಪಿದ್ರು. ದ್ವಾರಕೆಯನ್ನು ತಲುಪಿ ಆ ಬ್ರಾಹ್ಮಣ ಬಾಲಕರನ್ನ ತಂದೆ ತಾಯಿಗಳ ವಶಕ್ಕೆ ಒಪ್ಪಿಸಿದ್ರು. ಹೀಗೆ ಆ ಪರಮಾತ್ಮನ ಅದ್ಭುತವಾದಂತಹ ಸ್ಥಾನವನ್ನು ತಲುಪಿ ತಿರುಗಿ ಬಂದ ಮೇಲೆ ಅರ್ಜುನನಿಗೆ ಬಹಳ ಆಶ್ಚರ್ಯ ಆಯಿತು. ಆವಾಗ ಅವನಿಗೆ ಮತ್ತೊಮ್ಮೆ ಇದು ನಿಶ್ಚಿತ ಆಯ್ತಂತೆ. ಮನುಷ್ಯನಲ್ಲಿ ಏನಾದರೂ ಹೆಚ್ಚಿಂಚಿದ ಬಲ ಪೌರುಷ ಇದ್ರೆ ಅವು ಕೃಷ್ಣನ ಬಲದಿಂದಲೇ, ನಮ್ಮದೇನು ಇಲ್ಲ ಇಲ್ಲಿ ಅಂತ ಅವನಿಗೆ ನಿಶ್ಚಿತ ಆಯಿತು. ಕೃಷ್ಣ
ಹೀಗೆ ಅತ್ಯದ್ಭುತವಾದಂತಹ ಅನೇಕ ಆಶ್ಚರ್ಯಕರವಾದ ಸಂಗತಿಗಳನ್ನ ಮೇಲಿಂದ ಮೇಲೆ ತಾನು ಮಾಡ್ತಾ ದೊಡ್ಡ ದೊಡ್ಡ ರಾಜಮಹಾರಾಜರಂತೆ ಹಲವಾರು ಯಜ್ಞಗಳನ್ನು ಮಾಡಿದ, ತಾನೇನೋ ಅದನ್ನು ಮಾಡಬೇಕಾಗಿಲ್ಲದೆ ಇದ್ರು. ಹೀಗೆ ಕೃಷ್ಣ ಮಾಡಿದಂತಹ ಯಜ್ಞಗಳಿಂದ ಸಂತಪ್ತನಾಗಿ ಇಂದ್ರ ಆ ಭೂಲೋಕದಲ್ಲಿ ಬೇಕಾದಂತಹ ಮಳೆಯನ್ನ ಗರೆದ. ಇಂದ್ರ ಮತ್ತು ಕೃಷ್ಣದಿಬ್ಬರು ಕೂಡ ಈ ಮೂಲಕವಾಗಿ ಸ್ವರ್ಗ ಮತ್ತು ಭೂಲೋಕಗಳನ್ನ ಪೋಷಣೆ ಮಾಡಿದ್ರು, ಧಾರಣೆ ಮಾಡಿದ್ರು ಅನ್ನುವಲ್ಲಿಗೆ ಭಾಗವತದ ದಶಮಸ್ಕಂದದ 89ನೇ ಅಧ್ಯಾಯ ಮುಕ್ತಾಯ ಆಗಿದೆ. ಮುಂದೆ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳನ್ನು ನೋಡಬೇಕು. ಸಂಸ್ಥಾಪ್ಯ ದೂರೇ ಸರಥಂ ಸವಿತ್ರಂ ಪಾರ್ಥಂ ಸ್ವರೂಪೇ ದ್ವಿಚತುಷ್ಕಬಾಹು ಸಮಸ್ತ ರತ್ನೋಜ್ವಲ ದಿವ್ಯಭೂಷಣೆ ವಿವೇಶ ನಿತ್ಯೋರು ಗುಣಾರ್ಣವೇ ಪ್ರಭು. ತನ್ನ ಅಷ್ಟಬಾಹುಗಳಿಂದ ಕೂಡಿದಂತಹ ಮೂಲ ರೂಪ ಇತ್ತು, ಆ ಮೂಲ ರೂಪದೊಳಗೆ ಕೃಷ್ಣ ಪ್ರವೇಶ ಮಾಡಿದ ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ಅಲ್ಲಿ ಆ ಬ್ರಾಹ್ಮಣನನ್ನ ಮತ್ತು ಅರ್ಜುನನನ್ನ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದಂತೆ, ತೀರಾ ಆ ಪುರುಷನ ಸಮೀಪಕ್ಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಕೃಷ್ಣ. ಆದ್ರೂ ಕೂಡ ಯಾಕೆ ಬಿಡ್ಲಿಲ್ಲ ಅಂದ್ರೆ, ದೂರ ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಹೇಳಿದಂತೆ ಶ್ವೇತದ್ವೀಪ, ಅನಂತಾಸನ ಮತ್ತು ವೈಕುಂಠ ಅಂತ ಹೇಳಿ 3 ಧಾಮಗಳೇನಿವೆ, ಪರಮಾತ್ಮನ ಧಾಮಗಳು. ಆ 3 ಧಾಮಗಳು ಕೂಡ 2 ಭಾಗಗಳನ್ನು ಹೊಂದಿವೆ. ಒಂದು ಮುಕ್ತ ಸ್ಥಾನ, ಮತ್ತೊಂದು ಅಮುಕ್ತ ಸ್ಥಾನ. ಮುಕ್ತ ಸ್ಥಾನಕ್ಕೆ ಕೇವಲ ಮುಕ್ತರ ಹೋಗ್ಲಿಕ್ಕೆ ಸಾಧ್ಯ, ಅಮುಕ್ತರಾದವರಲ್ಲಿ ಪ್ರವೇಶ ಮಾಡುವಂತಿಲ್ಲ. ಈ ಬ್ರಾಹ್ಮಣ ಮತ್ತು ಅರ್ಜುನ ಇನ್ನೂ ಅಮುಕ್ತರಾದ್ದರಿಂದ ಅವರನ್ನು ಅಮುಕ್ತ ಸ್ಥಾನದಲ್ಲಿ ನಿಲ್ಲಿಸಿ ಅಲ್ಲೇ ನಿಂತು ಈ ಮಹಿಮೆಯನ್ನು ನೋಡಿ ಅಂತ ಹೇಳಿ ತಾನು ಮಾತ್ರ ಒಳಗೆ ಪ್ರವೇಶ ಮಾಡಿದ ಅಂತ ಹೇಳ್ತೀವಿ. ಮುಕ್ತ ಸ್ಥಾನದಲ್ಲಿ ಅಮುಕ್ತರಿಗೆ ಪ್ರವೇಶ ಇಲ್ಲ, ಅವರನ್ನು ಅಲ್ಲಿ ನಿಲ್ಲಿಸಿ ತಾನು ಮೂಲ ರೂಪದಲ್ಲಿ ಒಂದಾದ. ಹೀಗೆ ಆ ತಾತ್ಪರ್ಯ ನಿರ್ಣಯದಲ್ಲಾಗಲಿ ಭಾಗವತದಲ್ಲಾಗಲಿ ಹರಿವಂಶದಲ್ಲಾಗಲಿ ಅದನ್ನ ಅನಂತಾಸನ ಸ್ಪಷ್ಟವಾಗಿ ವರ್ಣನೆ ಮಾಡಿಲ್ಲ. ಆದ್ರೆ ವ್ಯಾಖ್ಯಾನಕಾರರು ಹೈವದನ್ ಪುರಾಣಕ್ಕೆ ವಿಶೇಷವಾಗಿ ಅದನ್ನ ಅನಂತಾಸನ ಲೋಕ ಅಂತ ಇಟ್ಕೊಳ್ಬೇಕು ಅಂತ ನಿರ್ದಿಷ್ಟವಾಗಿ ಅದನ್ನು ಸೂಚನೆ ಮಾಡ್ತಾರೆ. ಅದೇನು ಬಂದಿಲ್ಲ ಅವ್ನು ಮತ್ತೆ ಯಾರು ಅಂತ ಹೇಳ್ತಾರೆ. ಅಂತ ದರ್ಶನ ಅವನಿಗೆ ಅಂತ ಭಾಗ್ಯ ಅವನಿಗೆ ಸಿಗ್ಬೇಕಾದ್ರೆ ಅವನು ಶ್ರೇಷ್ಠನೇ ಒಬ್ಬನಾಗಿರ್ಬೇಕು. ಅವನ ಮಕ್ಕಳು ಯಾರು ಅದನ್ನು ಹೇಳ್ತಾರೆ ಅಲ್ಲಿ ಮುಂದೆ. ಮಕ್ಕಳು ಯಾರು ಅಂತ ಹೇಳ್ತಾರೆ, ಅವನು ಯಾರು ಅಂತ ಹೇಳಿಲ್ಲ. ಇಲ್ಲೇ ಬರ್ತದೆ ತಾತ್ಪರ್ಯ ನಿರ್ಣಯದಲ್ಲಿ ಮಕ್ಕಳು ಯಾರು ಅಂತ ಹೇಳ್ತಾರೆ. ಮತ್ತು ವ್ಯಾಖ್ಯಾನದಲ್ಲಿ ಕಂಡಂತ ಮತ್ತು ಕೆಲವು ಸಂಗತಿಗಳು ಏನ್ ತಿಳ್ಕೊಳ್ಬೇಕಂದ್ರೆ, ಕೃಷ್ಣ ಆ ಇಂದ್ರನನ್ನ, ಅರ್ಜುನನ ಮತ್ತು ಬ್ರಾಹ್ಮಣನ ದೂರ ನಿಲ್ಲಿಸಿದ, ತಾನು ಒಳಗೆ ಹೋದ ಅಂತಿದೆಯಲ್ಲ. ಒಳಗೆ ಹೋದಲ್ಲಿ ಶೇಷನನ್ನ ನೋಡಿದ್ರಲ್ಲ, ಶೇಷ ಬ್ರಹ್ಮ ಇವರೆಲ್ಲ ಇದ್ರಲ್ಲ, ಅವರೆಲ್ಲ ಮುಕ್ತರೋ ಅಮುಕ್ತರೋ? ಅವರು ಎಲ್ಲ ಮುಕ್ತನಾದಂತಹ ಶೇಷನ ಮೇಲೆ ಕೂತ್ಕೊಂಡೇ ಪರಮಾತ್ಮ ಆ ಶೇಷ ಶಯ್ಯ ಆಸನಸ್ಥನಾಗಿದ್ದ. ಮುಕ್ತರಾದಂತಹ ಬ್ರಹ್ಮಾದಿಗಳೇ ಅವನನ್ನು ಸ್ತೋತ್ರ ಮಾಡ್ತಿದ್ರು. ಅಮುಕ್ತನಾದಂತಹ ಮತ್ತೊಬ್ಬ ಶೇಷ ಇದ್ದಾನೆ, ಅವನು ಭಗವಂತನ ಸೇವೆ ಸಲ್ಲಿಸ್ತಿರ್ತಾನೆ. ಕೆಲವೊಂದ್ಸರಿ ಬ್ರಹ್ಮ ಈ ವಿಷ್ಣು ಅಮುಕ್ತ ಸ್ಥಾನದಿಂದ ಮುಕ್ತ ಸ್ಥಾನಕ್ಕೆ, ಮುಕ್ತ ಸ್ಥಾನದಿಂದ ಅಮುಕ್ತ ಸ್ಥಾನಕ್ಕೆ ಹೀಗೆ ಸಂಚಾರ ಮಾಡ್ತಿರ್ತಾನೆ. ಅಮುಕ್ತ ಸ್ಥಾನಕ್ಕೆ ಬಂದಾಗ ಅಮುಕ್ತ ಸ್ಥಾನದಲ್ಲಿರುವಂತಹ ಶೇಷನ ಮೈ ಮೇಲೆ ಮಲ್ಕೊಳ್ತಿರ್ತಾನೆ. ಮುಕ್ತ ಸ್ಥಾನಕ್ಕೆ ಹೋದಾಗ ಮುಕ್ತ ಸ್ಥಾನದಲ್ಲಿರುವಂತಹ ಶೇಷನ ಮೈ ಮೇಲೆ. ಆ ಜಯವಿಜಯರು ಕೂಡ ಆ ದ್ವಾರಪಾಲಕರಾಗಿದ್ರು. ಋಷಿಗಳಲ್ಲಿ ಬಂದಾಗ ಋಷಿಗಳ ಮಹತ್ವವನ್ನು ತಿಳ್ಕೊಳ್ಳದೆ ಋಷಿಗಳನ್ನ ಅಡ್ಡಗಟ್ಟಿದ್ರು. ಹಾಗಾಗಿ ಋಷಿಗಳು ಅವರಿಗೆ ನೀವು ಹೋಗಿ ರಾಕ್ಷಸರಾಗಿ ಹುಟ್ಟಿದ ಶಾಪ ಕೊಟ್ಟರು ಅಂತಿದೆಯಲ್ಲ, ಅವ್ರು ಎಲ್ಲಿ ದ್ವಾರಪಾಲಕರಾಗಿದ್ರು ಅಂದ್ರೆ ಅಮುಕ್ತ ಸ್ಥಾನದಲ್ಲೇ ದ್ವಾರಪಾಲಕರಾಗಿದ್ರು. ಹಾಗಾಗಿ ಇವರು ದುರಹಂಕಾರದಿಂದ ಆ ಋಷಿಗಳನ್ನ ಅಡ್ಡಗಟ್ಟಿದ್ರು. ಮುಕ್ತ ಸ್ಥಾನದಲ್ಲಿ ಅವರೊಂದು ಇದ್ದಿದ್ರೆ ಋಷಿಗಳನ್ನ ಅಡ್ಡಗಟ್ಟೋದು ಇಂಥ ಶಾಪನ ವೃತ್ತ ಅಂತ ಇದೆಲ್ಲ ಅಲ್ಲಿ ಬರ್ತಿರ್ಲಿಲ್ಲ. ಅದಾಗ ಅಲ್ಲಿ ಅವಕಾಶ ಇರ್ತಿರ್ಲಿಲ್ಲ. ಅದಕ್ಕೆ ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ಅಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಸರ್ವೇಶ್ವರನ ಅಂತ ಕೃಷ್ಣ ಆ ರೂಪದಲ್ಲಿ ಐಕ್ಯ ಹೊಂದಿದಂತೆ ಐಕ್ಯ ಹೊಂದಿ ಒಂದು ಮುಹೂರ್ತ ಕಾಲ ಅಲ್ಲಿದ್ದ. ಮುಹೂರ್ತ ಅಂದ್ರೆ ಎಷ್ಟು? 48 ನಿಮಿಷ, 24 ನಿಮಿಷ ನೋಡಿ. ಇಲ್ಲಿ ಮುಂದಿದೆ, ಅದು ನಮ್ಮ ಕಡೆ ಮುಹೂರ್ತ ಕಾಲದಲ್ಲಿದ್ದ. ಮುಂದಿನ ಪೇಜ್ನಲ್ಲಿದೆ, ಹೇಳ್ತೇನೆ. ಮುಹೂರ್ತ ಕಾಲ ಅಲ್ಲಿದ್ದು ಆ ಬ್ರಾಹ್ಮಣ ಪುತ್ರರನ್ನ ಹೊರಗೆ ಕರ್ಕೊಂಡು ಬಂದ. ಚಿತ್ವಾ ಏಕರೂಪೇಣ ಮುಹೂರ್ತಮೀಶ್ವರ ವಿನಿಯೌ ವಿಪ್ರಸುತಾನ್ ಪ್ರದೃಶ್ಯ ಸುನಂದ ನಂದಾದಯ ಏವ ಪಾರ್ಷದಾಹ ತೇ ವೈಷ್ಣವಾಹ ಭೂಮಿತಲೆ ಪ್ರಜಾತಾಹ. ಅವ್ರು ಯಾರು? ಆ ಬ್ರಾಹ್ಮಣ ಬಾಲಕರು ಅಂದ್ರೆ ನಂದ ಸುನಂದ ಮೊದಲಾದ ವಿಷ್ಣುವಿನ ದ್ವಾರಪಾಲಕರಿದ್ದಾರಲ್ಲ, ಅವರೇ ಪ್ರಾರಂಭ ಕರ್ಮದಿಂದಾಗ ಭೂಲೋಕದಲ್ಲಿ ಹುಟ್ಟಿದ್ರು ಅಂತ. ಕನಕ ಸಮಸ್ಯಾತ ಅವರು ಋಷಿಗಳು, ಇವರು ದ್ವಾರಪಾಲಕರು. ಜಯ ವಿಜಯ ನಂದ ಸುನಂದ ಕುಮುದ ಕುಮುದೀಕ್ಷಣ ಚಂದ ಮತ್ತು ಪ್ರಚಂಡ ಅಂತ 8 ಜನ ದ್ವಾರಪಾಲಕರಿದ್ದಾರಲ್ಲ, ಅವ್ರ ಪೈಕಿ 4 ಜನ ಈ ಬ್ರಾಹ್ಮಣ ಬಾಲಕರಾಗಿ ಜನಿಸಿದ್ರು. ಅದು ಯಾರ್ಯಾರು ಅಂದ್ರೆ ಬನ್ನಂಜಿ ಗೋವಿಂದಾಚಾರ್ಯರ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನ ಪ್ರಕಾರ ಅದನ್ನ ಹೀಗೆ ತಿಳ್ಕೊಳ್ಬೇಕು.
ತಾತ್ಪರ್ಯ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಹೇಳಿರುವಂತೆ ನಂದ ಸುನಂದ ಇವರಿಬ್ಬರಂತೂ ಆ ಬ್ರಾಹ್ಮಣ ಬಾಲಕರಾಗಿ ಹುಟ್ಟಿದ್ರು. ಇನ್ನಿಬ್ಬರು ಯಾರು ಅಂದ್ರೆ ಇನ್ನು ಉಳಿದ 6 ಜನರ ಪೈಕಿ ಆ ಬ್ರಾಹ್ಮಣ ಬಾಲಕರು ಯಾರು? ಜಯ ವಿಜಯರಂತೂ ಶಿಶುಪಾಲ ದಂತೋಕ್ತರಾಗಿ ಹುಟ್ಟಿದ್ರು, 4 ಜನರ ಕಥೆ ಆಯ್ತು. ಇನ್ನ ಚಂಡ ಪ್ರಚಂಡ ಅಂತ ಏನಿದ್ರಲ್ಲ ಅವರು ಶುಕ ಮತ್ತು ಸಾರಣರಾಗಿ ಜನಿಸಿದ್ರು, ಕೃಷ್ಣ ಸಂಬಂಧರಾಗಿ, ಬಲರಾಮನ ಸಂಬಂಧರಾಗಿರ್ಬೇಕು ಮತ್ತು ಕೃಷ್ಣ ಬಲರಾಮರಿಗೆ ಸಹೋದರರಾಗಿ ಅವರು ಜನಿಸಿದ್ರು. ಇನ್ನು ಉಳಿದವರು ಯಾರಂದ್ರೆ ಕುಮುದ ಕುಮುದೇಕ್ಷಣರು, ನಂದ ಸುನಂದ ಕುಮುದ ಕುಮುದೇಕ್ಷಣರು ಈ ಬ್ರಾಹ್ಮಣನ ಮಕ್ಕಳಾಗಿ ಜನಿಸಿದ್ರು 4 ಜನ ಅಂತ ಗೋವಿಂದಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅದು ಭಾಗವತದ 8 ಜನ ಅಂತಿದೆ, ಅದು ಏನೋ ಅರ್ಥ ಆಗಿಲ್ಲ ಸಂಗತಿ ಅಷ್ಟೇ. ಮತ್ತು 4 ಜನ ಅಂತ ಇಟ್ಕೊಳ್ಬೇಕು ಅದನ್ನ ನಿರ್ಣಯದಲ್ಲಿ ಹೇಳಿದಂತೆ. ತನ್ನ ರೂಪದಲ್ಲಿ ಸೇರಿದ ಒಂದು ಮುಹೂರ್ತ ಕಾಲ ಅಂದ್ರೆ 48 ನಿಮಿಷ ಕಾಲ ಅಲ್ಲಿ ಒಳಗಡೆ ಇರ್ತಾರೆ. 48 ನಿಮಿಷ ಕಾಲದಲ್ಲಿ ಇದ್ದು ಮುಂದೆ ಆ ಜಾಗವನ್ನು ಬಿಟ್ಟು ಹೊರಗೆ ಬಂದ, ಶಿಶು ರೂಪದಿಂದ ಅವರನ್ನು ತಗೊಂಡು ಬಂದ. ದರ್ಪಂ ನಿಹಂತು ಹರಿರರ್ಜುನಸ್ಯ ಸಮಾನಯ ದ್ವಿಪ್ರಸುತಾಂತರೇಶಃ. ಅರ್ಜುನನಿಗೆ ತನ್ನ ಪರಾಕ್ರಮದ ಬಗ್ಗೆ ಏನು ದರ್ಪ ಬಂದಿತ್ತಲ್ಲ, ಆ ದರ್ಪವನ್ನು ಕಳೆಯಲಿಕ್ಕಾಗಿಯೇ ಕೃಷ್ಣ ಅಂತ ಒಂದು ಹಂಚಿಕೆಯನ್ನು ಮಾಡಿದ್ದ ಅಂತ ಹೇಳ್ತೀವಿ ಶಾಸ್ತ್ರದನ್ನೇ ಕೂಡ. ಆ ಬ್ರಾಹ್ಮಣ ಬಾಲಕರನ್ನು ಅಪಹಾರ ಮಾಡಿದ್ದು ಅವನೇ, ಕೃಷ್ಣನೇ ಮಾಡಿದ್ದ, ವಿಷ್ಣುವೇ ಮಾಡಿದ್ದ, ಅವನ ಶಕ್ತಿಯಿಂದಲೇ ಅದಾಗಿತ್ತು, ಕರ್ಕೊಂಡು ಬಂದಿದ್ದ, ಈಗ ಬಿಟ್ಟುಕೊಟ್ಟ. ಮತ್ತು ಅರ್ಜುನನಿಗೆ ಅಹಂಕಾರ ಕಳಿಬೇಕು ಅಂತ ಯಾಕೆ ಮಾಡಿದ ಅಂದ್ರೆ ಪ್ರೀತಿ ಮರ್ಹತ್ಯವ ಯಥೋರ್ಜುನೇ ಹರೇ ಹೇ. ಪ್ರೀತಿರ್ ಮಹತ್ಯವ, ಅರ್ಜುನನ ಮೇಲೆ ಕೃಷ್ಣನಿಗೆ ಭಯಂಕರವಾದಂತಹ ಆಳವಾದಂತಹ ಪ್ರೀತಿ ಇತ್ತು. ಹೀಗೆ ಆಳವಾದಂತಹ ಪ್ರೀತಿ ಇದ್ರಿಂದಲೇ ಅವನು ಸ್ವಲ್ಪ ಅಹಂಕಾರ ಬಂದ್ರು ಕೃಷ್ಣ ಅದನ್ನು ಸಹಿಸ್ತಿರ್ಲಿಲ್ಲ, ಕೂಡಲೇ ಅದನ್ನು ತೊಳೆದು ಹಾಕಬೇಕಂತ ಪ್ರಯತ್ನ ಪಡ್ತಿದ್ದ. ನಮ್ಮಂಥವ್ರಿಗೆ ಬೇಕಾದಷ್ಟು ಅಹಂಕಾರ ಬಂದ್ರು ದುರಹಂಕಾರ ಬಂದ್ರು ನಾವು ಕಳ್ಕೋಬೇಕು ಅನ್ನೋ ಉತ್ಸುಕರಾಗಿರೋದಿಲ್ಲ, ಸ್ವಲ್ಪ ಕಷ್ಟಪಡಲಿ ಇವನು ಅಂತ ಅವನು ಬಿಟ್ಟಿರ್ತಾನೆ. ಸ್ವಲ್ಪ ಅಹಂಕಾರ ಬಂದ್ರು ಸ್ವಲ್ಪ ದುರ್ಗುಣಗಳು ಅವನಲ್ಲಿ ಬಂದ್ರು ಅವನು ತೊಳಿಬೇಕು, ಯಾಕಂದ್ರೆ ತಮ್ಮ ಸ್ನೇಹಿತ ಅಂತ ಹೇಳಿ ಮತ್ತೋಸಮಯ ಸಖಾಚೇತಿ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಪ್ರೀತಿರ್ ಮಹತ್ಯವ ಅಂತ ದೊಡ್ಡ ಪ್ರೀತಿ ಇದ್ದಿದ್ರಿಂದಲೇ ಆ ಅಹಂಕಾರವನ್ನು ಕಳೆದ ಕೃಷ್ಣ. ಮತ್ತು ಅವರೆಲ್ಲರೂ ಕೂಡ ದ್ವಾರಕಾ ನಗರಕ್ಕೆ ಹಿಂತಿರುಗಿದ್ರು. ಆ ಬ್ರಾಹ್ಮಣನಿಗೆ ಅವನ ಮಕ್ಕಳನ್ನು ಒಪ್ಪಿಸಿದ. ಲೋಕಶಿಕ್ಷಾತ್ಮಯವಾಸೋ ಪ್ರಾಯಶ್ಚಿತ್ತಂ ಚಿಚಾಲನೆ ಚಕ್ರೇ ಸಾರ್ಧ ಮುಹೂರ್ತೇನ ಸಮಾಗಮ್ಯ ಪುನರ್ಮುಖಂ. ಹೀಗೆ ಯಜ್ಞ ಮಾಡ್ತಿದ್ದಾನೆ ಕೃಷ್ಣ. ಅದು ಹಿಂದೆ ನಿನ್ನೆ ಬಂದಿದ್ದ ಕತೆ. ಯಜ್ಞ ಮಾಡ್ತಿದ್ದವನು ನಡುವೆ ಯಜ್ಞವನ್ನು ಬಿಟ್ಟು ಹೋಗಿದ್ದಲ್ಲ, ಆ ಯಜ್ಞವನ್ನು ಬಿಟ್ಟು ಆತನ ಹೋದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಇದು ಯಾವುದೇ ಯಜ್ಞದಲ್ಲಿ ಪ್ರಾಯಶ್ಚಿತ್ತ ಮಾಡ್ಬೇಕು, ಅದನ್ನ ನಡುವೆ ಬಿಟ್ಟು ಹೋಗೋಂಗಿಲ್ಲ. ಈ ಬಿಟ್ಟು ಹೋದ್ಮೇಲೆ ತಾನು ಒಂದು ಪ್ರಾಯಶ್ಚಿತ್ತ ಮಾಡ್ಕೊಂಡಂತೆ. ಪ್ರಾಯಶ್ಚಿತ್ತ ಮತ್ತೊಂದು ಯಜ್ಞವನ್ನು ಮಾಡಿದ. ಲೋಕಶಿಕ್ಷಾರ್ಥವಾಗಿ ಪ್ರಾಯಶ್ಚಿತ್ತ ಮಾಡ್ಕೊಂಡೆ ಹೊತ್ತು ಪಾಪ ಪರಿಹಾರಕ್ಕಾಗಿ ಅಲ್ಲ. ಅವನಿಗೆ ಪಾಪ ಬಂದೂ ಇಲ್ಲ, ಪಾಪ ಪರಿಹಾರ ಮಾಡ್ಕೊಳ್ಬೇಕಾದ ಅವಶ್ಯಕತೆಯೂ ಕೂಡ ಇಲ್ಲ. ಅಂತೂ ಒಟ್ಟು 1.5 ಮುಹೂರ್ತ ಸಮಯದಲ್ಲಿ ದ್ವಾರಕಾ ನಗರವನ್ನು ಬಿಟ್ಟು ಆ ಎಲ್ಲ ದೂರ ಪ್ರಯಾಣವನ್ನು ಮಾಡಿ ಅಲ್ಲಿ 48 ನಿಮಿಷ ಇದ್ದು ಮತ್ತೆ ತಿರುಗಿ ಬಂದಿತ್ತು. ಅದರಲ್ಲೆಲ್ಲನೂ 5 ಪಾಯಿಂಟ್ಗಳನ್ನು ವರ್ಣನೆ ಮಾಡ್ತಾರೆ. ಅಂತೂ 1.5 ಮುಹೂರ್ತ ಅಂದ್ರೆ ಕೇವಲ 3 ಗಳಿಗೆ ಕಾಲ, 1 ಗಂಟೆ 12 ನಿಮಿಷ ಅಂತ ಹೇಳ್ತಾರೆ. 48 3ರಿಂದ ಗುಣಾಕಾರ ಮಾಡಿದರೆ 1 ಗಂಟೆ 12 ನಿಮಿಷ. ಅನಂತಾಸನದವರೆಗೆ ಹೋಗಿ ಬಂದ ಆ 1 ಗಂಟೆ 12 ನಿಮಿಷದಲ್ಲಿ, ಮತ್ತು ಅಲ್ಲಿ 2 ಗಳಿಗೆ ಕಾಲ ಅಂದ್ರೆ 48 ನಿಮಿಷ ಕಾಲ ಅಲ್ಲಿ ಇದ್ದ, 48 ನಿಮಿಷ ಕಾಲ ಅಲ್ಲಿದ್ದ. ಅಂದ್ರೆ ಹೋಗಿ ಬಂದಕ್ಕಾಗಿ ಕಾಲ ಎಷ್ಟು ಬರೀ 24 ನಿಮಿಷ. 112 ನಿಮಿಷಗಳ ಪೈಕಿ 48 ನಿಮಿಷ ಕಾಲ ಅಲ್ಲೇ ಇದ್ದ. 48 ನಿಮಿಷ ಕಾಲ ಅಲ್ಲೇ ಹಾಕಿದ್ದ. ಮಕ್ಕಳನ್ನು ತರಲಿಕ್ಕೆ ಅಷ್ಟೊತ್ತಾನಿಗೆ ಯಾಕೆ ಅವನಿಗೆ ಬೇಕಾಯ್ತು, ಅದು ಅರ್ಥ ಆಗ್ಲಾರ ಸಂಗತಿ. ಅಲ್ಲಿ ಒಳಗೆ ಹೋಗಿದ್ದಂದ್ರೆ ಕೂಡಲೇ ತೊಗೊಂಡು ಬರಬಹುದಿತ್ತು. ಅಂತೂ 48 ನಿಮಿಷ ಕಾಲ ಅಲ್ಲಿದ್ದ. ಇನ್ನು 20 ನಿಮಿಷ ಕಾಲ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅವನಿಗೆ ಸಾಕಾಯ್ತು, ಹೋಗಿ ಬರ್ಲಿಕ್ಕೆ. ಕಾಲಾತೀತನಾದಂತಹ ಕಾಲನಿಯಾಮಕನಾದಂತಹ ಭಗವಂತನಿಗೆ ಇದೇನು ಆಶ್ಚರ್ಯದ ಸಂಗತಿ ಅಲ್ಲ. ಅದಕ್ಕಾಗಿ ಇದೊಂದು ಅದ್ಭುತ ಸಂಗತಿ ಅಂತ ವರ್ಣನೆ ಮಾಡಿದರು ಭಾಗವತ ಮತ್ತು ಹರಿವಂಶದಲ್ಲಿ. ಮುಹೂರ್ತ ಮಲ್ಪಕಾಲೇ ಪಿಚ್ಚ ಘಟಿಕಾ ದ್ವಿತಯೇ ಪಿಚ್ಚ. ಮುಹೂರ್ತ ಅಂದ್ರೆ ಸಣ್ಣ ಕ್ಷಣಾಸನ ಅಂತ ಇಟ್ಕೋಬಹುದು, 2 ಗಳಿಗೆ ಅಂತ ಇಟ್ಕೋಬಹುದು. ಮತ್ತೆ ಕೃಷ್ಣ ಪ್ರಾಯಶ್ಚಿತ್ತ ಯಾಗವನ್ನು ಮಾಡಿ ತನ್ನ ಯಜ್ಞಕ್ಕೆ ಆಗಮಿಸಿದಂತಹ ಬ್ರಹ್ಮಾದಿಗಳನ್ನು ಸತ್ಕಾರ ಮಾಡಿದ. ಅವರಿಗೆಲ್ಲರಿಗೂ ನೀವು ಹೋಗಿ ಬನ್ನಿ ಅಂತ ಹೇಳಿದ. ಒಂದಂತೂ ಬಂದಂತಹ ಬ್ರಾಹ್ಮಣರಿಗೂ ಕೂಡ ಎಲ್ಲರಿಗೂ ಸತ್ಕಾರವನ್ನು ಮಾಡಿದ ಅಂತ ಅದನ್ನು ನೋಡ್ಕೊಳ್ಬೇಕು. ಅದಾದ್ಮೇಲೆ ಮುಂದೆ ಅವನೇನ್ ಮಾಡಿದ ಅಂದ್ರೆ ಅವಭೃತ ಸ್ನಾನವನ್ನು ಮಾಡಿದ. ಮೊನ್ನೆ ಒಂದು ದಿವಸ ನಾನು ಹೇಳಿದ್ದೆ ಅವಭೃತ ಸ್ನಾನ ಅಂತಂದ್ರೆ ಯಜ್ಞ ಮುಗಿದ ಬಳಿಕ ಯಜಮಾನನಾದವನು ಪತ್ನಿಯರ ಜೊತೆಗೆ ಉಪಕರಣಗಳ ಸಮೇತನಾಗಿ ಅವಭೃತ ಸ್ನಾನ ಮಾಡಬೇಕು ಅಂತಿದೆ. ಹೀಗೆ ಪತ್ನಿಯರ ಜೊತೆಗೆ ಸತ್ನವು ಅವಭೃತಂ ಕೃಷ್ಣ ಸದಾರಹ ಸ ಸುಹೃಜ್ಜನ. ಪತ್ನಿಯರ ಜೊತೆಗೆ ಮತ್ತು ತನ್ನ ಬಂಧು ಬಾಂಧವರು ಮಿತ್ರರ ಜೊತೆಗೆ ಸ್ನಾನ ಮಾಡಿದ. ಮತ್ತು ಸ್ನಾನ ಮಾಡಿ ದ್ವಾರಕಾ ನಗರಕ್ಕೆ ಬರುವಾಗ ಅವನಿಗೆ ದಂತವಸ್ತ್ರ ಸಿಕ್ಕದ ಅಂತ ಹೇಳ್ತದೆ ಶಾಸ್ತ್ರೀಯ ನಿರ್ಣಯ.
ಅವಭೃತ ಅಂದ್ರೆ ಅದೊಂದು ಯಜ್ಞ, ಅದಕ್ಕೆ ವರುಣ ದೇವತೆ. ನೀರಿನಲ್ಲಿ ಆ ಹೋಮವನ್ನು ಮಾಡಬೇಕು, ಅದರ ವಿವರಣೆ ಹೈವಂತ ಪುರಾಣಿಕರು ಹೇಳ್ತಾರೆ. ನೀರಿನಲ್ಲೇ ಪ್ರಯಾಜ ಅನುಯಾಜ ಮೊದಲಾದಂತಹ ಪುರೋಡಾಶ ಹೋಮಗಳನ್ನೆಲ್ಲ ಮಾಡಬೇಕು. ನೀರಿನಲ್ಲಿ ಎಲ್ಲರೂ ಸ್ನಾನ ಮಾಡಬೇಕು. ಯಜಮಾನ ಎಲ್ಲರ ತಲೆಗೂ ಬೊಗಸೆಯಿಂದ ನೀರನ್ನು ಎತ್ತಿ ಸುರಿಬೇಕು. ಎಲ್ಲರೂ ಮುಳುಗಿ ಅವಗಾಹನ ಸ್ನಾನ ಮಾಡಬೇಕು. ಸಕಲ ರೋಗಾದಿ ನಿವಾರಕವಾದ ಸ್ನಾನ. ದ್ವಾರಕಾ ನಗರದಿಂದ ಯಮುನಾ ನದಿ ತೀರಕ್ಕೆ ಹೋಗಿ ಅಲ್ಲಿ ಅವಭೃತ ಸ್ನಾನವನ್ನು ಮುಗಿಸಿದ, ಯಜ್ಞವನ್ನು ಮುಗಿಸಿದ. ದಾರಿಯಲ್ಲಿ ಬರುವಾಗ ಅವನಿಗೆ ದಂತ ವಕ್ರ ಸಿಕ್ಕ ಅಂತ ಕಥೆ ಇದೆ. ಅವಭೃತ ಸ್ನಾನಕ್ಕಾಗಿ ಕೃಷ್ಣ ಯಮುನಾ ನದಿ ತೀರಕ್ಕೆ ಬಂದ ಅಂತ ಭಾಗವತ ಹೇಳ್ತದೆ. ಅಂತ ಭಾಗವತ ಹೇಳೋದ್ರ ಅರ್ಥ ಏನಂತಂದ್ರೆ, ಯಮುನಾ ನದಿಯಲ್ಲಿ ಅವಭೃತ ಸ್ನಾನವನ್ನ ಮಾಡಿದ, ತೀರಕ್ಕೆ ಬಂದು ಸ್ನಾನ ಮಾಡಿದ ಅಂತ ಈಗ ಅರ್ಥ ಮಾಡ್ಕೋಬೇಕು. ತಿರುಗಿ ದ್ವಾರಕಾ ನಗರಕ್ಕೆ ಹೋಗುವಾಗ ಆ ದಂತ ವಕ್ರ ಸಿಕ್ಕ. ಕೃಷ್ಣ ಜಘಾನ ಗದಯ ಕೃಷ್ಣ ತತ್ಕ್ಷಣಾತ್ ವಿಡೂರಥಂ ವಿಡೂರಥ ಸಮೋ ಗಚ್ಚತ್ ದಂತವಕ್ರೇಚ ಯೋಸುರ. ಕೃಷ್ಣ ಏನ್ ಮಾಡಿದ ಅಂದ್ರೆ, ಆ ದಂತವಕ್ರನನ್ನ, ಅವನ ತಮ್ಮನಾದಂತಹ ವಿಡೂರಥನನ್ನ, ಇವರಿಬ್ಬರನ್ನು ಕೂಡ ಗದೆಯಿಂದ ಹೊಡೆದು ಕೊಂದ. ವಿಡೂರಥ ಅವನೊಬ್ಬ ರಾಕ್ಷಸ, ಅವನು ತನ್ನ ದುರ್ಗತಿಗೆ ತೆರಳಿದ. ದಂತವಕ್ರ ಏನಿದ್ದಲ್ಲ, ಅವನು ಜಯವಿಜಯರ ಪೈಕಿ ವಿಜಯ. ವಿಜಯ ಏನಿದ್ದ ಅವನು ಸದ್ಗತಿಯನ್ನು ಪಡ್ಕೊಂಡ. ಅಂದ್ರೆ ಕೃಷ್ಣನ ಉದರವನ್ನು ಪ್ರವೇಶ ಮಾಡಿದ ಅವನು. ಕೃಷ್ಣ ಪರಂಧಾಮಕ್ಕೆ ಹೋಗುವಾಗ ಮುಂದೆ ಕೃಷ್ಣನ ಜೊತೆಗೆ ಅವನು ತನ್ನ ಮೂಲ ರೂಪಕ್ಕೆ ಹೋಗ್ತಾನೆ ಅಂತಿದೆ. ಸದ್ಯ ಅವನು ಕೃಷ್ಣನ ಉದರವನ್ನು ಪ್ರವೇಶ ಮಾಡಿದ ಅಂತ ವ್ಯಾಖ್ಯಾನ. ಮತ್ತು ಆ ದಂತವಕ್ರನಿದ್ದಂತಹ ಆದಿ ಹಿರಣ್ಯಾಕ್ಷ ಅನ್ನುವಂಥ ಒಬ್ಬ ರಾಕ್ಷಸ ಇದ್ದ. ಇಬ್ಬರು ಜೀವರ ಸಮಾವೇಶ ಇತ್ತು ಅವನಲ್ಲಿ. ಆದಿ ಹಿರಣ್ಯಾಕ್ಷ ಏನಿದ್ದ ಅವನು ದುರ್ಗತಿಯನ್ನು ಪಡ್ಕೊಂಡ ಅಂತ ಅದು ನೋಡ್ಬೇಕು. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಏನು ಗಮನಿಸ್ಬೇಕಂದ್ರೆ, ಭಾಗವತಕ್ಕೂ ಇದಕ್ಕೂ ನಾನು ಒಂದು ಮೊನ್ನೆ ದಿವಸನೇ ಹೇಳಿದ್ದೆ ನಿಮಗೆ. ಭಾಗವತದಲ್ಲಿ ಈಗಾಗಲೇ ಜರಾಸಂಧನ ವಧೆ ಮತ್ತು ರಾಜಸೂಯಾಗದ ಕಥೆ ಬಂದಾಗಿದೆ. ಅವೆರಡು ಕಥೆಗಳಾದ ಬಳಿಕ ಕೃಷ್ಣ ಮಾಡಿದಂಥ ಯಜ್ಞ ಮತ್ತು ಈ ಅರ್ಜುನನ ಗರ್ವಭಂಗ ಇತ್ಯಾದಿ ಕಥೆಗಳಿರೋದು. ಆದರೆ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಆ ಜರಾಸಂಧನ ವಧೆ ಮತ್ತು ರಾಜಸೂಯಾಗ ಇನ್ನು ಮುಂದೆ ಆಗಬೇಕಾಗುತ್ತೆ. ರಾಜಸೂಯಾಗದಲ್ಲಿ ಏನಿದೆ ಅಂದ್ರೆ, ಈ ಭಾಗವತದಲ್ಲಿ ಬಂದಂತೆ ರಾಜಸೂಯ ಸಂದರ್ಭದಲ್ಲಿ ಶಿಶುಪಾಲ ಕೃಷ್ಣನನ್ನು ನಿಂದಿಸಿದ, ಕೃಷ್ಣ ಆತನನ್ನು ಕೊಂದು ಹಾಕಿದ. ಕೃಷ್ಣ ಆತನನ್ನು ಕೊಂದು ಹಾಕಿದ್ದನ್ನ ನೀವು ಕೇಳಿದ್ದೆ ಈ ದಂತವಕ್ರ. ನಮ್ಮ ಮಿತ್ರನ ಕೊಂದು ಹಾಕಿಬಿಟ್ನಲ್ಲ ಅಂತ ಸಿಟ್ಟಿನಿಂದ ಕೃಷ್ಣನ ಮೇಲೆ ಆತ ದಂಡೆತ್ತಿ ಬಂದಿದ್ದ. ಕೃಷ್ಣನ ಮೇಲೆ ದಂಡೆತ್ತಿ ಬಂದಾಗ ಕೃಷ್ಣ ಆತನನ್ನ ಸಂಹಾರ ಮಾಡಿದ ಅಂತ ಕಥೆ ಕೇಳಿ ಬರ್ತದೆ. ಆದ್ರೆ ಹಾಗಲ್ಲ, ದಂತವಕ್ರ ಮೊದಲೇ ಸತ್ತಿದ್ದ. ಎಲ್ಲ ಅವತಾರಗಳಲ್ಲೂ ವಿಜಯ ಮೊದಲೇ. ಹಿಂದೆ ಅವರು ರಾವಣ ಕುಂಭಕರ್ಣರಾಗಿ ಜನಿಸಿದ್ರಲ್ಲ, ರಾವಣ ಕುಂಭಕರ್ಣರಾಗಿದ್ದಾಗಲೂ ಕೂಡ ಕುಂಭಕರ್ಣನೇ ಮೊದಲು ಸಾವನ್ನಪ್ಪಿದ್ದ. ಹಿರಣ್ಯಾಕ್ಷನು ವರಾಹ ಅವತಾರದ ಕೈಯಲ್ಲಿ ಮೊದಲೇ ಸಾವನ್ನಪ್ಪಿದ್ದ. ಆಮೇಲೆ ನರಸಿಂಹಾವತಾರದ ಕೈಯಲ್ಲಿ ಹಿರಣ್ಯ ಕಶಿಪು ಸಾವನ್ನಪ್ಪಿದ್ದ. ಅದರಂತೆ ಇಲ್ಲಿ ಕೂಡ ತಾತ್ಪರ್ಯ ನಿರ್ಣಯ ಏನನ್ನ ನಿರ್ಣಯ ಕೊಡ್ತದಂದ್ರೆ, ದಂತವಕ್ರನೇ ಮೊದಲು, ಆಮೇಲೆ ಶಿಶುಪಾಲ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಕುಂಭಕರ್ಣ ತಮ್ಮ ಆದ್ರೆ ಅವನದೇ ಮೊದಲು ಸಾವಾಯಿತು. ಭಾಗವತದ ಆ ಅಭಿಪ್ರಾಯವನ್ನು ತಾತ್ಪರ್ಯವನ್ನು ಮಾನ್ಯ ಮಾಡೋದಿಲ್ಲ. ಶಿಶುಪಾಲನ ಸಾವಿನ ಸುದ್ದಿಯನ್ನು ಕೇಳಿ ದಂತವಕ್ರ ಬಂದ ಅಂತಲ್ಲ, ಅವನು ಹಾಗೆ ಬಂದಿದ್ದ, ಕೃಷ್ಣನ ಎದುರಿಸಬೇಕು ಅಂತ ಬಂದಿದ್ದ ಅಂತ ನೋಡ್ಬೇಕು. ಭಾಗವತದಲ್ಲಿ ಹಾಗಿದೆ. ಭಾಗವತದಲ್ಲಿ ರಾಜಸೂಯ ಅಗ್ರಪೂಜೆಯ ಸಂದರ್ಭದಲ್ಲಿ ಶಿಶುಪಾಲ ವಧೆ ನಡೆಯಿತು. ಬಳಿಕ ಕೃಷ್ಣ ಏಕಾಹಯಾಗ ಮಾಡಿದ, ಅನಂತರ ದಂತವಕ್ರವನ್ನು ಕೊಂದ ಅಂತ ಭಾಗವತದಲ್ಲಿದೆ. ಪದ್ಮಪುರಾಣದಲ್ಲೂ ಹೀಗೆ ಇದೆ ಸ್ವಾರಸ್ಯ ಅಂತಂದ್ರೆ. ಪದ್ಮಪುರಾಣದಲ್ಲೂ ಭಾಗವತಕ್ಕನುಸಾರವಾಗೇ ಇದೆ. ಶಿಶುಪಾಲ ಸುದ್ದಿಯನ್ನು ಕೇಳಿ ದಂತವಕ್ರ ಕೃಷ್ಣನೇ ದಂಡೆತ್ತಿ ಬಂದಿದ್ದ. ಕೃಷ್ಣ ಆತನನ್ನ ದಂತವಕ್ರನನ್ನು ಸಂಹಾರ ಮಾಡಿದೆ. ಎಲ್ಲಿ ಅಂದ್ರೆ ಮಥುರಾನಗರದ ಹೊರಗಡೆ ಅಂತಿದೆ. ಇನ್ನು ಪದ್ಮಪುರಾಣದಲ್ಲಿ ಮತ್ತೆ ವ್ಯತ್ಯಾಸ ಇದೆ. ಭಾಗವತ ಅದನ್ನು ದ್ವಾರಕಾನಗರ ಅಂತ ಅವರು ಹೇಳಿದೆ, ಪದ್ಮಪುರಾಣ ಅದನ್ನು ಮಥುರಾನಗರದ ಹೊರಗಡೆ ಇರ್ತಿದೆ. ಕೋಟೆ ಬಾಗಿಲಿದೆ, ಬಾಗಿಲಿನ ಹೊರಗಡೆ ಆ ದಂತವಕ್ರನನ್ನು ಸಂಹರಿಸಿದ ಅಂತ ಪದ್ಮಪುರಾಣ ಹೇಳ್ತದೆ. ಶಿಶುಪಾಲವಧಿಯ ಸಮಾಚಾರ ಕೇಳಿ ತಿಳಿದು ಸಿಟ್ಟಾಗಿ ದಂತವಕ್ರ ಬಂದಿದ್ದ ಅಂತಿದೆ. ಆದ್ರೆ ವಸ್ತುತಃ ಅಣ್ಣನಾದಂತಹ ಹಿರಣ್ಯಕಶಿಪುವಿಗಿಂತ ಮೊದಲು ಹಿರಣ್ಯಾಕ್ಷ, ತಮ್ಮನಾದಂತಹ ಹಿರಣ್ಯಾಕ್ಷ ಮೊದಲು, ರಾವಣನಿಗಿಂತ ಮೊದಲು ಕುಂಭಕರ್ಣ ಹತನಾದಂತೆ ಶಿಶುಪಾಲನಿಗಿಂತ ಮೊದಲು ದಂತವಕ್ರ ಹತನಾದ ಅಂತ ತಾತ್ಪರ್ಯದಲ್ಲಿ ಅದನ್ನು ಸ್ಪಷ್ಟಪಡಿಸ್ತದೆ. ಪದ್ಮಪುರಾಣದ ಹೇಳಿದಂತೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಸಂಗತಿ ಇದೆ. ಪದ್ಮ ಪುರಾಣದಲ್ಲಿ ಬಂದಂತೆ ಮಥುರಾ ನಗರದ ಕೋಟೆಯ ಹೆಬ್ಬಾಗಿಲಿನ ಹೊರಗೆ ದಂತವಕ್ರನ ಸಂಹಾರ ಮಾಡಿದ. ಸಂಹಾರ ಮಾಡಿ ಕೃಷ್ಣ ಊರಿನ ಒಳಗೂ ಬರಲಿಲ್ಲ ಅಂತೆ. ಅಲ್ಲಿಂದ ನೇರವಾಗಿ ನಂದಗೋಗಲ್ಗೆ ಹೋಗಿಬಿಟ್ಟ ಅಂತ ಹೇಳ್ತದೆ ಪದ್ಮಪುರಾಣ. ಹೋಗಿ ಅಲ್ಲಿ 2 ತಿಂಗಳು ಇದ್ದ. ಗೋಪ ಮತ್ತು ಗೋಪಸ್ತ್ರೀಯರ ಸತ್ಕಾರವನ್ನು ಸ್ವೀಕಾರ ಮಾಡಿ ಅಲ್ಲಿ 2 ತಿಂಗಳು ಇದ್ದ ಅಂತ ಪದ್ಮಪುರಾಣದಲ್ಲಿ ಬರುವಂತ ಮಾಹಿತಿ. ಹರೇಶ್ಚ ಪಾರ್ಷದ ಕ್ಷಿಪ್ರಂ ಹರಿಮೇವ ಸಮಾಶ್ರಿತ
ದಂತವಕ್ರನಲ್ಲಿದ್ದಂತಹ ಹರಿಪಾರ್ಶ್ವನ ಅಂತ ವಿಜಯ ಎಂಬಾತ ಆತ ಮೊದಲೇ ಕೂಡಲೇ ಏನ್ ಮಾಡಿದ ಅಂದ್ರೆ ಕೃಷ್ಣನ ಉದರವನ್ನು ಪ್ರವೇಶ ಮಾಡಿದ. ಕೃಷ್ಣೇ ಪ್ರಾಪ್ತಿಯ ಶ್ಲೋಕಂಚ ಮಿಶ್ರಿತಾತ್ಮಸ ಸ್ವರೂಪತಃ ಏಕೀಭಾವಂ ಸ್ವರೂಪೇಣ ದ್ವಾಪರೇಣ ಗಮಿಷ್ಯತಿ. ಕೃಷ್ಣ ಮುಂದೆ ತನ್ನ ಅವತಾರ ಸಮಾಪ್ತಿ ಮಾಡಿ ಆ ಪರಂಧಾಮಕ್ಕೆ ಹೋಗುವಾಗ ಅವನೊಳಗಿದ್ದಂತಹ ಈ ವಿಜಯ ಹೊರಗೆ ಬಂದು ತನ್ನ ಮೂಲಭೂತ ಅಲ್ಲಿ ವಿಜಯ ಅಂತ ಏನಿದೆ ಅಲ್ಲಿ ಹೋಗಿ ಸೇರ್ಕೊತಾನೆ. ಸದ್ಯ ಇಲ್ಲೇ ಕೂತಿರ್ತಾನೆ ಕೃಷ್ಣ ಅವತಾರ ಸಮಾಪ್ತಿ ಮಾಡುವ ತನಕ ಅಂತ ಅದರ ವರ್ಣನೆ. ಹೀಗೆ ಆ ತಾತ್ಪರ್ಯ ನಿರ್ಣಯದಲ್ಲಿ ಆ ಸಂಗತಿಗಳನ್ನೆಲ್ಲ ನೋಡಿದ್ದೇವೆ. ಹರಿವಂಶದಲ್ಲಿ 114ನೇ ಅಧ್ಯಾಯದಲ್ಲಿ ಬರುವಂತೆ ಕೃಷ್ಣ 100 ಬ್ರಾಹ್ಮಣರಿಗೆ ಭೋಜನ ಮಾಡಿ ಕೃತಕೃತ್ಯನಾದ. ಅರ್ಜುನ ಕಥೆಯನ್ನು ಮುಂದುವರಿಸಿದ. ಯಾರಿಗೆ? ಯುಧಿಷ್ಠಿರನಿಗೆ. ಬ್ರಾಹ್ಮಣರ ಭೋಜನ ಆದ ಬಳಿಕ ಕೃಷ್ಣ ಮತ್ತು ನಾನು ಕೂಡ ಸಕಲ ಯಾದವರು ಸಮೇತರಾಗಿ ಭೋಜನವನ್ನು ಮಾಡಿದೆವು. ಕೃಷ್ಣ ವಿಚಿತ್ರವಾದಂತ ಏನೇನೋ ಸಂಗತಿಗಳನ್ನ ಹೇಳ್ತಿದ್ದ. ಇಂಥದನ್ನೆಲ್ಲ ಭಕ್ತರಾದವರು ತಿಳ್ಕೊಂಡಿರ್ಲಿ ಅಂತ ಹೇಳಿ. ಎಲ್ಲ ಮುಗಿದ ಮೇಲೆ ನಾನು ಕೃಷ್ಣನ ಬಳಿಗೆ ಹೋದ ಮೇಲೆ ಅಲ್ಲಿ ಏನೇನೋ ಅದ್ಭುತ ಸಂಗತಿಗಳನ್ನ ತೋರಿಸಿದಲ್ಲ ನನಗೆ. ಅದರದೆಲ್ಲ ವಿವರಣೆ ಅಲ್ಲೇ ಕೇಳಬೇಕು ಅಂತಿದ್ದೆ, ದಿಗ್ಭ್ರಾಂತನಾಗಿದ್ದೆ, ಆಗಲಿಲ್ಲ. ಈಗ ನಾವು ಕಂಡ ಸಂಗತಿಗಳು ಏನವು ಅವೆಲ್ಲ? ಯಾವ ಲೋಕಗಳು, ಯಾವ ಸಮುದ್ರಗಳು, ಯಾವ ಜಾಗ, ನೀನು ಕರ್ಕೊಂಡು ಹೋಗಿದ್ದು ಏನದು, ಅದನ್ನೆಲ್ಲ ಸ್ವಲ್ಪ ನಿಮಗೆ ವಿವರಣೆ ಮಾಡಿ ಹೇಳು ಅಂತ ಕೃಷ್ಣನನ್ನು ಅವನು ಪ್ರಾರ್ಥನೆ ಮಾಡ್ಕೊಂಡ. ಕೃಷ್ಣ ಅದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ ಅಂತ ನಾವು ಹರಿವಂಶದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ನೋಡ್ತೀವಿ. ಭಾಗವತದಲ್ಲಿ ಆ ಮಾಹಿತಿ ಇಲ್ಲ. ತಾತ್ಪರ್ಯ ನಿರ್ಣಯ ಏನ್ ಹೇಳ್ತದಂದ್ರೆ, ತತಃ ಕೃಷ್ಣ ಪುರೀಮೇತ್ಯ ಬೋಧಯಾಮಾಸ ಫಲ್ಗುಣಂ ಕಿಮೇತದ್ ದೃಷ್ಟಮಿತ್ಯೇವ ತೇನ ಪೃಷ್ಟೋ ರಮಾಪತಿ. ಅಯಂ ದ್ವೀಪ ಸಾಗರಶ್ಚ ಲಕ್ಷಯೋಜನ ವಿಸ್ತೃತೌ ತದನ್ಯೇತು ಕ್ರಮೇಣೈವ ದ್ವಿಗುಣೇನ ಉತ್ತರೋತ್ತರಾಹ. ಸಮಸ್ತ ಈ ಭೂಮಂಡಲದ್ದು ಬ್ರಹ್ಮಾಂಡದೆಲ್ಲ ಸ್ವಲ್ಪ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡ. ಇದನ್ನೆಲ್ಲ ಇಲ್ಲೇನು ಓದಿದ್ದಲ್ಲ ನಾನು. ಹರಿವರ್ಧನ ಪುರಾಣ ಹೇಳಿದ್ದು ಮತ್ತು ಬನ್ನಂಜಿ ಗೋವಿಂದ ಹೆಸರೆಲ್ಲ ಹೇಳಿದ್ದನ್ನು ಓದಿದೆ. ಅದನ್ನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗೆ ಅರಗಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅದೆಲ್ಲ ಪೂರ್ಣ ಅರ್ಥ ಆಗಲಿಲ್ಲ ನಮಗೆ. ಆ ಗಣಿತ ಲೆಕ್ಕಾಚಾರಗಳು ತುಂಬಾ ಗೊಂದಲಕ್ಕೆ ಕಾರಣ ಆಗುವಂತಾಯಿತು. ಮತ್ತು ಮುಂದೆ ಭಾಗವತದಲ್ಲಿ ಭೂಗೋಳ ವರ್ಣನೆ ಅಂತೆಲ್ಲ ಪ್ರತ್ಯೇಕವಾಗಿ ಬರೋದಿದೆ. ಅಷ್ಟರೊಳಗೆ ಸಾಕಷ್ಟು ಸಮಯ ಇದೆ. ಆ ಭೂಗೋಳ ವರ್ಣನೆಯನ್ನು ಪಂಡಿತರಾದವರಿಂದ ಕೇಳ್ಕೊಂಡು ಅದನ್ನು ಅರಗಿಸಿಕೊಂಡು ಮುಂದೊಂದು ವಿಸ್ತಾರವಾಗಿ ಹೇಳ್ತೀವಿ. ಅಂತೂ ಇಲ್ಲಿ ಹೋಗಿದ್ದಂಥ ಜಾಗ ಎಷ್ಟು ಅದ್ಭುತವಾಗಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಇಲ್ಲಿ ವಿವರಣೆಯನ್ನು ಸಾಕಷ್ಟಿದೆ. ತಿಳಿದು ನಾನು ಹೇಳ್ಬೋದಿತ್ತು. ಗೊಂದಲಕ್ಕೆ ಕಾರಣ ಆಗೋಂಗಿದ್ರಿಂದ ನನಗೆ ಏನು ತಿಳಿದ್ರೆ ಅಷ್ಟನ್ನೇ ಇಲ್ಲಿ ತಿಳಿಸ್ತೇನೆ. ಅಯಂ ದ್ವೀಪ, ಈಗ ನಾವಿರೋ ಜಂಬೂ ದ್ವೀಪ ಏನಿದೆಯಲ್ಲ, ಸಂಧ್ಯಾವಂದನೆಯಿಂದ ಹೇಳ್ತೀವಲ್ಲ, ಜಂಬೂ ದ್ವೀಪ, ದಂಡಕಾರಣ್ಯ, ದೇಶ, ಗೋದಾವರಿ ಅಂತ ಹೇಳ್ತೀವಲ್ಲ, ಈ ಜಂಬೂ ದ್ವೀಪ ಇದೆಯಲ್ಲ, ಮತ್ತು ಈ ಜಂಬೂ ದ್ವೀಪವನ್ನು ಸುತ್ತುವರೆದಿರುವಂತಹ ಉಪ್ಪಿನ ಸಮುದ್ರ ಇದೆಯಲ್ಲ, ಲವಣ ಸಮುದ್ರ, ಇವೆರಡೂ ಕೂಡ ಲಕ್ಷ ಯೋಜನೆ ವಿಸ್ತಾರವಾದಂತೆ. ಜಂಬೂ ದ್ವೀಪನೂ ಲಕ್ಷ ಯೋಜನೆ ವಿಸ್ತಾರವಾದದ್ದು ಮತ್ತು ಅದನ್ನು ಸುತ್ತಿರುವರೆದಿರುವಂತಹ ಲವಣ ಸಾಗರವೂ ಕೂಡ, ಉಪ್ಪಿನ ಸಾಗರವೂ ಕೂಡ 1 ಲಕ್ಷ ಯೋಜನ ವಿಸ್ತಾರವಾದದ್ದು. ಮತ್ತು ತಾತ್ಪರ್ಯದಿಂದ ಏನು ಹೇಳ್ತೀವಿ ಅಂದ್ರೆ, ಇದರಂತೆ 7 ದ್ವೀಪಗಳು ಮತ್ತು 7 ಸಾಗರಗಳು ಅವು ಕೂಡ ಅದರ ದುಪ್ಪಟ್ಟು ಯೋಜನ ವಿಸ್ತಾರವಾಗಿವೆ ಅಂತ ಹೇಳ್ತೀವಿ. ಅಂದ್ರೆ ಅವು ಏನೇನು, ಯಾವ್ಯಾವ ದ್ವೀಪಗಳು, ಅದನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಜಂಬೂ ದ್ವೀಪದ ನಂತರ ಇರೋದು ಯಾವುದಂದ್ರೆ ಅದು ಲಕ್ಷದ್ವೀಪ ಅಂತೇಳಿ. ಮಧ್ಯದಲ್ಲಿ ಜಂಬೂ ದ್ವೀಪ ಇದೆ. ಅದರ ಸುತ್ತಲೂ ಒಂದು ಉಪ್ಪಿನ ಸಮುದ್ರ ಇದೆ. ಉಪ್ಪಿನ ಸಮುದ್ರದ ಸುತ್ತಲೂ ಲಕ್ಷದ್ವೀಪ ಇದೆ. ಲವಣ ಸಮುದ್ರದ ಸುತ್ತಲೂ ಆವರಿಸಿದೆ. ಅದರ ಅಗಲ 2 ಲಕ್ಷ ಯೋಜನ ವಿಸ್ತಾರ ಆದರೂ ಆ ಲಕ್ಷದ್ವೀಪದ್ದು. ಅದನ್ನು ಆವರಿಸಿರುವಂತಹ ಸಮುದ್ರ ಯಾವುದಂದ್ರೆ ಅದ್ಭುತವಾದ ಸಮುದ್ರ. ಅದು ಕಬ್ಬಿನ ರಸದ ಸಮುದ್ರ, ಕಬ್ಬಿನ ಹಾಲಲ್ಲಿ ಆ ಸಮುದ್ರದಲ್ಲಿ. ಅದು ಕೂಡ 2 ಲಕ್ಷ ಯೋಜನ ಅಗಲವಾದದ್ದು. ಇಕ್ಷು ಸಮುದ್ರ ಅಂತ ಕರೀತಾರೆ. ಅದಾದ ನಂತರ ಬರುವ ದ್ವೀಪ ಏನಿದೆ ಅಂದ್ರೆ ಅದು ಶಾಲ್ಮಲಿ ದ್ವೀಪ. ಅದು 4 ಲಕ್ಷ ಯೋಜನ ವಿಸ್ತಾರವಾದದ್ದು. ಅದನ್ನು ಸುತ್ತಿರುವಂತಹ ಸಮುದ್ರ ಯಾವುದಂದ್ರೆ ಮಧ್ಯದ ಸಮುದ್ರ, ಸುರಾ ಸಮುದ್ರ. ಅದು ಯಾರ್ಯಾರು ಇರ್ತಾರೆ ಅಲ್ಲೆಲ್ಲ ವಾಸ ಮಾಡುವಂಥವ್ರು ಯಾರ್ಯಾರು, ಮತ್ತು ಈ ಭರತ ವರ್ಷ ಅಂತ ನಾವು ನೋಡಿದಂತೆ ಇಲಾವೃತ ವರ್ಷ, ಹೀಗೆ ಬೇರೆ ಬೇರೆ ಕೆಲವು ವರ್ಷಗಳಿವೆ. ಅದನ್ನೆಲ್ಲ ಭಾಗವತದಲ್ಲಿ ಹೇಳಿದ್ದಾರೆ. ಮತ್ತು ಅಲ್ಲಿ ಇರೋರು ಯಾರು, ಅದ್ರ ಅಧಿಪತಿಗಳು ಯಾರು, ಅದರದೆಲ್ಲ ಪ್ರತ್ಯೇಕ ವರ್ಣನೆ ಇದೆ. ಶಾಲ್ಮಲಿ ದ್ವೀಪ ಮತ್ತು ಸುರಾ. ಅದೇ ಅದು ಬಹುಶಃ ಭಾಗವತದಲ್ಲಿ ಎಲ್ಲ ಕೂಡ ಇದ್ದಿರ್ಬೇಕು. ಒಂದ್ಸರಿ ಅದನ್ನ ಸರಿಯಾಗಿ ಓದಿ, ಎಷ್ಟೋ ಸರಿ ಅದು ಓದಿದ್ರು ವ್ಯಾಖ್ಯಾನಕಾರಿಯಲ್ಲಿ ವ್ಯಾಖ್ಯಾನ ಮಾಡಿದಾರಲ್ಲ, ಅದರೊಳಗೆ ಒಮ್ಮತ ಇಲ್ಲ. ಹೀಗಾಗಿ ಕೇಳುವಂಥವ್ರಿಗೆ, ನಮ್ಮಂಥವ್ರಿಗೆ, ಸಾಮಾನ್ಯರಿಗೆ ಗೊಂದಲ ಆಗೋ ಸಾಧ್ಯತೆ ಹೆಚ್ಚು. ನೋಡೋಣ ಮುಂದೊಮ್ಮೆ. ಶಾಲ್ಮಲಿ ದ್ವೀಪ ಮತ್ತು ಸುರಾ ಸಮುದ್ರಗಳಾಯ್ತು. ಅದರ ನಂತರ ಬರೋದು ಏನಂದ್ರೆ ಕುಶದ್ವೀಪ.
ಕುಶದ್ವೀಪದ ನಂತರ ಕುಶದ್ವೀಪವನ್ನು ಸುತ್ತುವರೆದಿರುವಂತಹ ಸಮುದ್ರ ಅಂದ್ರೆ ಅದು ತುಪ್ಪದ ಸಮುದ್ರ. ಅದು 8 ಲಕ್ಷ ಯೋಜನೆ ವಿಸ್ತಾರವಾಗುತ್ತೆ. ಅದಾದ ಬಳಿಕ ಇರುವಂಥದ್ದು ಕ್ರೌಂಚ ದ್ವೀಪ, ಅದರ ಸುತ್ತಮುತ್ತಲು ಇರುವಂಥದ್ದು ಮೊಸರಿನ ಸಮುದ್ರ, ಅದು 16 ಲಕ್ಷ ಯೋಜನೆ ವಿಸ್ತಾರವಾಗುತ್ತೆ. ಅದಾದ ನಂತರ ಇರುವಂಥದ್ದು ಶಾಖದ್ವೀಪ, ಅದರ ಸುತ್ತಲೂ ಇರುವಂಥದ್ದು ಹಾಲಿನ ಸಮುದ್ರ, ಅದು 32 ಲಕ್ಷ ಯೋಜನೆ ವಿಸ್ತಾರವಾಗುತ್ತೆ. ಕೊನೆಗೆ ಇರುವಂಥದ್ದು ಪುಷ್ಕರ ದ್ವೀಪ ಅಂತ ಹೇಳಿ, ಅದರ ಸುತ್ತಲೂ ಇರುವಂಥದ್ದು ಶುದ್ಧೋದಕ ಸ್ವಚ್ಛ ಅಂತ ನೀರು, ಅದು 64 ಲಕ್ಷ ಯೋಜನೆ ವಿಸ್ತಾರವಾಗುತ್ತೆ. ಆ ದ್ವೀಪ ಮತ್ತು ಅದರ ಸಮುದ್ರ ಅದೆರಡು ಕೂಡ ಅಷ್ಟೇ ವಿಸ್ತಾರವುಳ್ಳದ್ದು ಅಂತ ಹೇಳ್ತದೆ. ಈ ಜಂಬೂದ್ವೀಪ ಅಂತ ಮೊಟ್ಟ ಮೊದಲು ನಾವೇನು ಹೇಳಿದ್ವಲ್ಲ, ಈಗ ನಾವಿರುವಂಥದ್ದು ಜಂಬೂದ್ವೀಪ ಅಂತ ಹೇಳಿ, ಈ ಜಂಬೂದ್ವೀಪದ ನಟ್ಟ ನಡುವೆ ಮೇರು ಪರ್ವತ ಇದೆ ಅಂತ. ಇದನ್ನ ಹುಡುಕಾಡ್ಲಿಕ್ಕೆ ಹೋದ್ರೆ ನಮ್ಗೆ ಮೇರು ಪರ್ವತ ಸಿಗೋದೇ ಇಲ್ಲಿಗೆ. ಅದು ಮೇರು ಪರ್ವತ ಎಲ್ಲಿದೆ? ಜಂಬೂದ್ವೀಪ ಅಂದ್ರೆ ಯಾವುದು? ಸುತ್ತಮುತ್ತಲ ಏನಾಗಿ ನಮ್ಗೆ ಉಪ್ಪಿನ ಸಮುದ್ರ ಸಿಗ್ತದೆ, ಹೌದು. ಆದ್ರೆ ಅದು ಅರ್ಥ ಆಗಲಾರ್ದು. ಈಗಿನ ವಿಜ್ಞಾನ ಹೇಳುವಂತೆ ಭೂಮಿ ಅಂತರಾಳದಲ್ಲಿದೆ, ಎಲ್ಲ ಕಡೆ ನೀರೇನಿಲ್ಲ, ಭೂಮಿ ಒಳಗೆ ನೀರಿದೆ ಹೊರತು ಭೂಮಿ ಸುತ್ತಲೇನು ನೀರಿಲ್ಲ ವಿಜ್ಞಾನ ಹೇಳುವಂತೆ. ವಿಜ್ಞಾನ ಹೇಳಿದ್ದೇ ಸತ್ಯ ಆಗಬೇಕು, ವಿಜ್ಞಾನ ಹೇಳಿದ್ರಿಂದ ನಮ್ಮನ್ನ ನಾವು ಒಪ್ಪಬೇಕು ಅಂತ ಅಲ್ಲ, ಆದರೂ ಸುಮ್ಮನೆ ನೆನಪು ಮಾಡ್ಕೊಂಡೆ ಅಷ್ಟೇ ಯಾರ್ಯಾರು ಏನೇನು ಹೇಳ್ತಾರೆ ಅಂತ ಹೇಳಿ. ನಟ್ಟು ನಡುವೆ ಮೇರು ಪರ್ವತ ಇದೆ ಅಂತೆ. ಆ ಮೇರು ಪರ್ವತ ಕಾಣೋದೇ ಇಲ್ಲ ನಮ್ಗೆ ಯಾರಿಗೂ, ಎಲ್ಲಿದೆಯೋ ಏನು. ಆ ಮೇರು ಪರ್ವತದ ಕೇಂದ್ರ ಬಿಂದುವಿನಿಂದ ಜಂಬೂದ್ವೀಪ 50,000 ಯೋಜನೆ ಅಗಲವಾಗಿದೆ, ಅಂದ್ರೆ 1 ಲಕ್ಷ ಯೋಜನೆ ವಿಸ್ತಾರವಾದದ್ದು ಅಂತ ಹೇಳಿದೆ. ಕೇಂದ್ರ ಬಿಂದುವಿನಿಂದ ಅದರ ತ್ರಿಜ್ಯ ಅದು 50,000 ಯೋಜನೆ ವಿಸ್ತಾರವಾದದ್ದು, ವ್ಯಾಸ ಏನಿದೆ 1 ಲಕ್ಷ ಯೋಜನೆ ವಿಸ್ತಾರವಾದದ್ದು. ಆದ್ರಿಂದ ಮೇರು ಪರ್ವತದಿಂದ ಎಲ್ಲ ದ್ವೀಪ ಸಾಗರಗಳ ಒಟ್ಟು ಅಗಲ ಅಂದ್ರೆ 2,53,50,000 ಯೋಜನ ಅಂತ ಹೇಳ್ತಾರೆ ಹೈವದಲ್ ಪುರಾಣ. ಇಂಥವನ್ನೆಲ್ಲ ದಾಟಿ ನಾವು ಹೋದ್ವಿ ಅಂತ ಹೇಳ್ತಾನೆ ಕೃಷ್ಣ. ಕೊನೆಯದಾದಂತಹ ಶುದ್ಧೋದ ಸಮುದ್ರ ಇದೆಯಲ್ಲ, ಶುದ್ಧ ಉದುಕದಿಂದ ಕೂಡಿದಂಥ ಸಮುದ್ರ, ಆ ಸಮುದ್ರದ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು, ಅಂದ್ರೆ ಅದು 64 ಲಕ್ಷ ಇತ್ತು. 64 ಲಕ್ಷಕ್ಕಿಂತ ಸ್ವಲ್ಪ ಅರ್ಧ ಅಂದ್ರೆ 32 ಲಕ್ಷ. ಆ 32 ಲಕ್ಷಕ್ಕಿಂತ ಸ್ವಲ್ಪ ಹೆಚ್ಚು ಅಂದ್ರೆ ಅದನ್ನ 48 ಇಂಚ್ ಹಿಂಗೇನೋ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗುವಂತ. ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಅಲ್ಲೊಂದು ವಜ್ರಲೇಪದಿಂದ ಕೂಡಿದಂತಹ ಬಂಗಾರದ ಭೂಮಿ ಇದೆ ಅಂತ. ವಾಜ್ರಲೇಪಿಕಂ ಹೈಮಂ ಭಾಷ್ಯತಃ, ವಜ್ರಲೇಪದಿಂದ ಕೂಡಿದಂತಹ ಬಂಗಾರಮಯವಾದಂತಹ ಒಂದು ಭೂಮಿ ಇದೆ. ಈ ಜಗತ್ತೇನಿದೆ ಜಂಬೂದ್ವೀಪದಿಂದ ಹಿಡಿದು ಅಲ್ಲಿ ತನಕ ಇದು ಕೆಲವೊಂದು ಲೋಕ ಅಂತ ಕರೀತಾರೆ. ಇಲ್ಲೆಲ್ಲ ಬೆಳಕಿದೆ. ಆಮೇಲೆ ಇರುವಂಥದ್ದು ಅಲೋಕ, ಲೋಕಾಲೋಕ ಪರ್ವತ ಅಂತ ನೀವೆಲ್ಲರೂ ಕೇಳಬೇಕು, ಭಾಗವತ ಯಾವ್ದಾದ್ರು ಪುರಾಣಗಳನ್ನು ಓದುವಾಗ. ಆ ಲೋಕ ಅಂತ ಎಲ್ಲೆಲ್ಲಿದೆ ಅಲ್ಲೆಲ್ಲ ಬೆಳಕು, ಅಲೋಕ ಇದ್ದಲ್ಲಿ ಬೆಳಕಿಲ್ಲ. ಇದೆಲ್ಲವೂ ಲೋಕ ಅನಿಸ್ಕೋತದೆ. ಇಲ್ಲಿ ತನಕ ಏನು ವಿಸ್ತಾರವಾಯ್ತಲ್ಲ ಅಂದ್ರೆ ಜಂಬೂದ್ವೀಪದಿಂದ ಹಿಡಿದು ಆ ಶುದ್ಧೋದಕ ಸಮುದ್ರ ತನಕ ಮತ್ತು ಶುದ್ಧೋದಕ ಆದ್ಮೇಲೆ ಆ ವಜ್ರಲೇಪದಿಂದ ಕೂಡಿದಂಥ ಭೂಮಿ, ಇಷ್ಟನ್ನೆಲ್ಲನೂ ಒಟ್ಟಾರೆ ಪರಿಗಣನೆ ಮಾಡಬೇಕು. ಪರಿಗಣನೆ ಮಾಡಿ ಇದರ 2 ಪಟ್ಟು ದೊಡ್ಡದಾಗುತ್ತೆ ಅಂದ್ರೆ ಅಂಧನ್ ತಮಸ್ಸ. ಆ ಅಂಧನ್ ತಮಸ್ಸರಲ್ಲಿ ನೀಚರಾದವರು ಹೋಗಿ ಬೀಳ್ತಾರೆ, ಶುದ್ಧರಾದವರು, ಭಗವಂತನ ದ್ವೇಷ ಮಾಡುವಂಥವ್ರು ಅಂತ ಹೇಳಿ ಭಗವದ್ಗೀತೆ ಮೊದಲಾದ ಗ್ರಂಥಗಳು ಹೇಳುವಂಥ ಮಾತು. ಹೀಗಾದ್ರೆ ವಿವರಣೆಯಲ್ಲಿ ಕೊಟ್ಟಿದ್ದಾರೆ. ಅರ್ಧ ಅಂತಂದ್ರೆ 48 ಆಗಬೇಕು ಅಂತ ಇಲ್ಲಿ ಒಂದ್ ಕಡೆ ಹೇಳಿದಂತೆ ಕಾಣಿಸ್ತದೆ. ಶಬ್ದಗಳು ಬಹಳ ವಿಸ್ತಾರವಾಗಿರುವಂಥವು, ಅವುಗಳ ಅರ್ಥದ ವ್ಯಾಪ್ತಿ ಬಹಳ ವಿಸ್ತಾರವಾದದ್ದು. ಜನಾರ್ದನೀಯ ವ್ಯಾಖ್ಯಾನ ಒಂಥರ ಹೇಳ್ತದೆ, ವರದರಾಜೀಯ ವ್ಯಾಖ್ಯಾನ ಮತ್ತೊಂಥರ, ವಾದರಾಜೀಯ ವ್ಯಾಖ್ಯಾನ ಮತ್ತೊಂಥರ. ಆ ವ್ಯಾಖ್ಯಾನವನ್ನು ವಾದರಾಜರು ಬರೆದದ್ದೇ ಅಲ್ಲ ಅಂತ ಮತ್ತೊಬ್ರು. ಹೀಗೆಲ್ಲ ಬಹಳ ಗೊಂದಲಕ್ಕೆ ಕಾರಣ ಆಗೋದ್ರಿಂದ ಅದು ಗೊಂದಲ ಆಗುವಂತೆ ಇದೆ. ಅಂಧನ್ ತಮಸ್ಸು ಅಂದ್ರೆ ಏನು? ಮಿಥ್ಯಾಜ್ಞಾನ ಯಾರು ಉಪಾಸನೆ ಮಾಡ್ತಾರೆ, ಭಗವಂತನ ಯಾರು ದ್ವೇಷ ಮಾಡ್ತಾರೆ, ಅವ್ರು ಹೋಗಿ ಬೀಳುವಂತ ಸ್ಥಳ ಅದು. ಅಂಧಂ ಯತ್ರ ಪತಂತಿ ಉಗ್ರಾಹ ಮಿಥ್ಯಾಜ್ಞಾನ ಪರಾಯಣಾಹ ಘನೋದಕಂ ತದ್ವಿಗುಣಂ ತದಂತೆ ಧಾಮ ಮಾಮಕಂ. ಇದು ಇಲ್ಲಿ ತನಕ ಇದು ಅಂಧನ್ ತಮಸ್ಸಿನ ವಿವರಣೆ ಆಯಿತು. ಇದಾದ ನಂತರ ಇದರ ದುಪ್ಪಟ್ಟಾಗಿ ಘನೋದಕದ ಸಮುದ್ರ ಇದೆ ಅಂತ. ಆ ಘನೋದಕ ಅಂದ್ರೆ ಅಥವಾ ನೀರೇ ಘನೀಭವಿಸಿರ್ತದೋ ಏನೋ, ಅದು ನಂಗೆ ಅರ್ಥ ಆಗಲಿಲ್ಲ, ಇಲ್ಲಿ ಯಾವ ವ್ಯಾಖ್ಯಾನದಲ್ಲೂ ತಿಳಿಯಲಿಲ್ಲ. ಅಂತೂ ಘನೋದಕದ ಸಮುದ್ರ ಒಂದಲ್ಲಿದೆ. ಅದನ್ನೆಲ್ಲ ದಾಟಿ ನಾವು ಒಂದು ಲೋಕಕ್ಕೆ ಹೋಗಿದ್ವಲ್ಲ, ಅದೇ ಲೋಕ ಅದು. ಅನಂತಾಸನ ಲೋಕ ಅಂತ ನಾವೇನು ಹೋಗಿದ್ವಲ್ಲ, ಅದು ಲೋಕ. ತದಂತೆ ಧಾಮ ಮಾಮಕಂ, ನಾನು ಹೋದಂತ ಲೋಕ ಏನಿದೆ ಅದು ಆ ಲೋಕ ಅಂತ ಹೇಳ್ತಾನೆ ಕೃಷ್ಣ. ಅಲ್ಲಿ ಬ್ರಹ್ಮ ಮೊದಲಾದಂಥ ಮುಕ್ತ ಜೀವಿಗಳಿಂದ ಉಪಾಸಿತನಾಗಿ ನಾನಿರುತ್ತೇನೆ. ಲೋಕಾಲೋಕ ಪ್ರದೇಶಸ್ತು 50 ಲಕ್ಷ ವಿಸ್ತೃತಃ ಸ 50 ಸಹಸ್ರಸ್ಯ ತಸ್ಯಾಪಿ ಗಣನಂ ತಥಾ. ಲೋಕಾಲೋಕ ಪ್ರದೇಶ, ಲೋಕ ಮತ್ತು ಅಲೋಕ ಪ್ರದೇಶ ಇವೆರಡೂ ಕೂಡ 50 ಲಕ್ಷ 50,000 ಯೋಜನೆ ವಿಸ್ತಾರ ಆಗಿದೆ.
ಆದ್ರೆ ಭಾಗವತದಲ್ಲಿ ಅದ್ರ ಗಣನೆ ಸ್ವಲ್ಪ ವ್ಯತ್ಯಾಸ ಆಗಿದೆ, ಬರೀ 50 ಲಕ್ಷ ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಹೀಗೆ ಲೋಕ ಪ್ರದೇಶದಲ್ಲಿ ಬೆಳಕಿದೆ, ಯಾಕಂದ್ರೆ ಅಲ್ಲಿ ಸಂಚಾರ ಮಾಡ್ತಾನೆ. ಲೋಕಾಲೋಕ ಅಂತ ಪರ್ವತ ಏನಿದೆಯಲ್ಲ, ಆ ಲೋಕಾಲೋಕದ ಪರ್ವತವು ಒಂದು ಭಾಗವನ್ನು ಮಾತ್ರ ಸೂರ್ಯ ಸಂಚಾರ ಮಾಡ್ತಾನೆ. ಹಾಗಾಗಿ ಒಂದು ಭಾಗದಲ್ಲಿ ಮಾತ್ರ ಬೆಳಕಿದೆ, ಇನ್ನೊಂದು ಭಾಗದಲ್ಲಿ ಸೂರ್ಯ ಸಂಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಭಾಗದಲ್ಲಿ ಅಂಧಂತ ಬಸ್ತಿದೆ, ಸೂರ್ಯನವನ್ನು ಸಂಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅಂಧಂತಮಃ ಅಂತ ಯಾಕೆ ಕರೀತಾರೆ ಅಂದ್ರೆ ಗಾಢವಾದ ಕತ್ತಲೆ ಅಲ್ಲಿರೋದ್ರಿಂದ ಅಂತ ಹೇಳ್ತಾರೆ ಅದನ್ನು. ವಜ್ರಲೇಪ ಮತ್ತು ಅಂಧಂತಮಸ್ಸು, ವಜ್ರಮಯವಾದಂತಹ ಭೂಮಿ ಮತ್ತು ಅಂಧಂತಮಸ್ಸು ಏನಿದೆ ಅವೆರಡರ ನಡುವೆ ಲೋಕಾಲೋಕ ಅನ್ನುವ ಪರ್ವತ ಇದೆ. ಅದರ ಒಳಗಿನ ಅರ್ಧ ಭಾಗದಲ್ಲಿ ಸೂರ್ಯ ಸಂಚಾರವಿರೋದ್ರಿಂದ ಲೋಕ ಅಂದ್ರೆ ಬೆಳಕಿದೆ, ಹೊರಗಿನ ಅರ್ಧ ಭಾಗದಲ್ಲಿ ಸೂರ್ಯ ಸಂಚಾರವಿಲ್ಲ, ಹಾಗಾಗಿ ಅದು ಅಲೋಕ. ಮತ್ತು ಅದು ಅಂಧಂತಮಸ್ಸಿಗೆ ಸಮೀಪವಾಗಿದೆ, ಹೀಗಾಗಿ ಅಲೋಕ ಬೆಳಕಿಲ್ಲ, ಅದು ಕತ್ತಲೆಯಿಂದ ಕೂಡಿದ್ದು. ಹಾಗಾಗಿ ಆ ಪರ್ವತಕ್ಕೆ ಒಟ್ಟಾರೆ ಲೋಕಾಲೋಕ ಅಂತ ಕರೀತಾರೆ. ಲೋಕಾಲೋಕ ವಿಸ್ತಾರವನ್ನು ನಿಖರವಾಗಿ ಹೇಳಬೇಕು ಅಂದ್ರೆ 50,50,000 ಯೋಜನೆಗಳು. ಭಾಗವತದಲ್ಲಿ ಅದನ್ನ 50 ಲಕ್ಷ ಅಂತ ಮಾತ್ರ ಹೇಳ್ತಾರೆ. ಹೀಗೆ 50 ಲಕ್ಷ 50,000 ಅಂದ್ರೆ ಮೇಲಿನ 50,000 ಗಣ್ಯ ಅಲ್ಲ. ಆ ಊರು ಎಷ್ಟು ದೂರ ಇದೆ ಅಂದ್ರೆ 11 ಕಿಲೋಮೀಟರ್ ಇದೆ ಅಂದ್ರೆ ಬರೀ 10 ಕಿಲೋಮೀಟರ್ ಅಂತ ಹೇಳ್ತಾರಲ್ಲ, ಆ ತರ ಗಣನೆ ಇದು ಅಂತ ಪುರಾಣಿಕರು ಅದನ್ನ ಸಮಾಧಾನ ಮಾಡ್ತಾರೆ. ಅಂತೂ ಈ ಬ್ರಹ್ಮಾಂಡ ಏನಿದೆಯಲ್ಲ, ಒಟ್ಟಾರೆ ಬ್ರಹ್ಮಾಂಡ ಏನಿದೆ, ಹಾಗಾದ್ರೆ ಬ್ರಹ್ಮಾಂಡ ಮೇರು ಪರ್ವತದಿಂದ ಆರಂಭಿಸಿ 4 ದಿಕ್ಕುಗಳಲ್ಲಿಯೋ, ಪೂರ್ವ ಪಶ್ಚಿಮ ದಕ್ಷಿಣೋತ್ತರ 4 ದಿಕ್ಕುಗಳಲ್ಲಿ ಮೇಲೆ ಮತ್ತು ಕೆಳಗೆ 25 ಕೋಟಿ ಯೋಜನ ಅದು ವಿಸ್ತೃತವಾಗಿದೆ. ಒಟ್ಟಾರೆ ಮೇರು ಪರ್ವತ, ಒಟ್ಟಾರೆ ಬ್ರಹ್ಮಾಂಡ ಅಂತ ಇದು 25 ಕೋಟಿ ಯೋಜನ ವಿಸ್ತೃತವಾಗುತ್ತೆ. ಜಂಬೂ ದ್ವೀಪದ ಮಧ್ಯದಲ್ಲಿ ಮೇರು ಪರ್ವತ ಇದೆ, ಅದನ್ನ ಹಿಂದೆ ನಾವು ಹೇಳಿದ್ವಿ. ಆ ಮೇರು ಪರ್ವತದ ಸುತ್ತಲೂ 4 ದಿಕ್ಕುಗಳಲ್ಲಿ ಜಂಬೂ ದ್ವೀಪ 50,000 ಯೋಜನೆ ವಿಸ್ತಾರ ಆಗಿದೆ. ಅದು 4 ತ್ರಿಜ್ಯಗಳಾಗುತ್ತೆ. ಒಟ್ಟಾರೆ 1 ಲಕ್ಷ ಯೋಜನ. ಅದು 4 ಭಾಗದಲ್ಲಿ ನೋಡಿದ್ರೆ 50,000 ಯೋಜನ ಅಂತ ಅದನ್ನ ನೋಡ್ಕೊಳ್ಬೇಕು. ಇದಕ್ಕಿಂತ ದ್ವಿಗುಣವಾಗಿ ಪ್ರಕ್ಷದ್ವೀಪ ಇದನ್ನೆಲ್ಲ ಮುಂದೆ ಅದನ್ನ ವಿವರಣೆ ಮಾಡಿದ್ದೀವಿ. ಅಂತೂ ಹೀಗೆ ಘನೋದಕ ಅದರೆಲ್ಲನೂ ವಿವರಣೆ ಮಾಡಿದ್ದೀವಿ. ಒಟ್ಟಾರೆ ಬ್ರಹ್ಮಾಂಡದ ಯೋಜನವನ್ನು ಕೂಡ ವಿವರಣೆ ಮಾಡಿದ್ದೀವಿ. 25 ಕೋಟಿ ಅಂತ ಇಲ್ಲಿ ಏನಿದೆಯಲ್ಲ ಅದನ್ನೆಲ್ಲನೂ ಕೂಡಿಸಿ 25 ಕೋಟಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದು ನನಗಿನ್ನೂ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ನೋಡ್ತೀನಿ. ಹೀಗೆ ಒಂದಕ್ಕಿಂತ ಇನ್ನೊಂದು 10 ಪಟ್ಟು ಅಧಿಕವಾಗಿರುವಂತಹ ಜಲ ಆವರಣ, ತೇಜೋ ಆವರಣ, ವಾಯು ಆವರಣ, ಆಕಾಶ ಆವರಣ, ಅಹಂಕಾರ ಆವರಣ ಅಂತ ಹೀಗೆ ಬ್ರಹ್ಮಾಂಡಕ್ಕೆ ಆವರಣಗಳಿವೆ. ಅನೇಕ ರೀತಿಯಾದಂತಹ ಆವರಣಗಳಿಂದ ಕೂಡಿದ್ದು. 50 ಕೋಟಿ ಯೋಜನೆ ವಿಸ್ತಾರವಾದಂತಹ 14 ಲೋಕಗಳನ್ನ ಒಳಗೊಂಡಂತಹ ಈ ಬ್ರಹ್ಮಾಂಡವನ್ನು ಆವರಿಸಿಕೊಂಡು 100 ಕೋಟಿ ಯೋಜನೆ ದಪ್ಪವಾದಂತಹ ಪೃಥ್ವಿ ಮಹಾಭೂತದ ಆವರಣ ಇದೆ ಅಂತ ಮತ್ಸ್ಯ ಪುರಾಣದಲ್ಲಿದೆ. ಹೀಗೆ ಬೇರೆ ಬೇರೆ ಮತ್ಸ್ಯ ಪುರಾಣದಲ್ಲಿ ಒಂದು ಮಾಹಿತಿ ಇದೆ, ವರಾಹ ಪುರಾಣದಲ್ಲಿ ಒಂದು ಮಾಹಿತಿ ಇದೆ. ಮತ್ತು ಪೃಥ್ವಿ ಆವರಣ, ಜಲ ಆವರಣ, ತೇಜೋ ಆವರಣ ಇವೆಲ್ಲವೂ ಒಂದಕ್ಕಿಂತ ಒಂದು 10 ಪಟ್ಟು ಹೆಚ್ಚಾಗಿವೆ. ಇಂಥ ಅದ್ಭುತವಾದಂತಹ ವಿಸ್ತಾರ ಇದ್ದಿದ್ದದು. ಸತ್ವ ತಮೋ ಗುಣಗಳ ಆವರಣ ಇದೆ, ಇದನ್ನು ಕೂಡ ನಾವು ಗಮನಿಸಬೇಕು. ನಾನು ಎಲ್ಲಾ ಕಡೆ ಇದನ್ನೆಲ್ಲ ಹೇಳಿದ ಮೇಲೆ ಅರ್ಜುನ ದಿಗ್ಭ್ರಾಂತನಾಗಿದ್ದೆ. ಕೃಷ್ಣ ಎಲ್ಲವನ್ನು ಹೇಳಿ ನಾನು ಎಲ್ಲಾ ಕಡೆ ಅಂತರ್ಯಾಮಿಯಾಗಿ ವ್ಯಾಪಿಸಿದ್ದೇನೆ, ನಾಶರಹಿತನಾಗಿದ್ದೇನೆ, ಅನಂತ ರೂಪನಾಗಿದ್ದೇನೆ, ನನ್ನೊಳಗೆ ನನಗೆ ಯಾವುದೇ ಭೇದವಿಲ್ಲ, ಅನಂತ ನೇತ್ರನಾದವನು, ಅನಂತ ಬಾಹುಗಳಾದವನು, ವ್ಯಾಪ್ತೋಹಂ ಸರ್ವಗಃ ಅನಂತಃ ಅನಂತ ರೂಪಃ ನಿರಂತರಃ, ಅನಂತ ಶೀರ್ಷಃ ಅನಂತಾಕ್ಷಃ ಅನಂತ ಪಾದ ಕರೋ ಊರುಕಃ. 1000 ತೊಡೆಗಳು ನನಗೆ, 1000 ಕಾಲುಗಳು, 1000 ತಲೆಗಳು. ಅನಂತ ಗುಣ ಮಾಹಾತ್ಮ್ಯ ಚಿದಾನಂದ ಶರೀರಕಃ. ಸಪ್ತ ಮಾಂಸಗಳಿಂದ ಕೂಡಿದ ಶರೀರ ಅಲ್ಲ ನನ್ನದು, ಜ್ಞಾನಾನಂದಮಯವಾದಂತಹ ಶರೀರ. ಮಧ್ವಶಾಹ ಏವ ಸರ್ವೇತಿ, ಈ ಜಗತ್ತೆಲ್ಲವೂ ಕೂಡ ನನ್ನ ಅಧೀನದಲ್ಲಿರುವಂಥದ್ದು. ನನ್ನ ಅನುಗ್ರಹದಿಂದ ಈ ಜಲ, ವಾಯು, ಆಕಾಶ ಮೊದಲಾದಂತಹ ಕೂಡ ಎಲ್ಲವೂ ಕೂಡ ಪ್ರವೃತ್ತಿ ಮಾಡ್ತವೆ. ನನ್ನ ಮೇಲಿನ ತಿಳಿಸ್ಕೊಡ್ತಾನೆ ಅಷ್ಟೇ. ಮೊನ್ನೆ ಸೋದರಿದ್ದಾಗ ಶ್ಲೋಕ ನೋಡಿದಲ್ಲ, ಯದಿನಾಮ ಪರೋನ ಭವೇತ್ತ ಹರಿ ಕಥಮಸ್ಯ ವಶೇ ಜಗದೇತದಹು ಯದಿನಾಮನ ತಸ್ಯ ವಶೇ ಸಕಲಂ ಕಥಮೇವತೆ ನಿತ್ಯ ಸುಖಂ ನ ಭವೇ. ಈ ಮಾತನ್ನು ನಾವು ಮೇಲಿನ ಮೇಲೆ ಅನುಸಂಧಾನ ಮಾಡ್ಕೊಳ್ಬೇಕು. ಪಂಡಿತರು ಅನ್ಸ್ಕೊಂಡವರು, ಪಾಮರರು ಅಂತ ಅನ್ಸ್ಕೊಂಡವರು ಎಲ್ಲರೂ ಕೂಡ ಅಷ್ಟೇ. ಯದಿನಾಮ ಪರೋ ನ ಭವೇತ್ತ ಹರಿ, ಭಗವಂತ ಒಂದು ಸರ್ವೋತ್ತಮ ಅಲ್ಲದೇ ಇದ್ರೆ ಕಥಮಸ್ಯ ವಶೇ ಜಗದೇತದಹು, ಈ ಅಪಾರವಾದಂತಹ ಜಗತ್ತು ಆ ಪರಮಾತ್ಮನ ಅಧೀನದಲ್ಲಿ ಇರ್ತಿತ್ತು ಹೇಗೆ? ಈ ಜಗತ್ತು ಪರಾಧೀನ ಆಗಿರೋದ್ರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂದ್ರೆ ಇದಕ್ಕೊಬ್ಬ ನಿಯಾಮಕ ಇದ್ದಾನೆ ಅಂತ ಹೇಳಿ. ಈ ಜಗತ್ತು ಪರಾಧೀನವೇ ಆಗಿಲ್ಲ ಅಂತ ನಿಮ್ಗೆ ಯಾರಿಗಾರು ಸಂದೇಹ ಬಂದ್ರೆ ನೀವು ಮತ್ತೊಂದು ಸ್ವಲ್ಪ ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೊಳ್ಳಿ. ಏನಂತ? ಯದಿನಾಮನ ತಸ್ಯ ವಶಯ ಸಕಲಂ ಕಥಮೇವತೆ ನಿತ್ಯ ಸುಖಂ ನ ಭವೇ. ನೀವು ಸ್ವತಂತ್ರರಾಗಿದ್ರೆ, ಅವರು ಸ್ವತಂತ್ರರಾಗಿದ್ರೆ ನೀವು ಯಾಕೆ ನಿತ್ಯ ಸುಖಿಗಳಾಗಿಲ್ಲ? ನೀವು ಹೇಳಿದಂಥ ಕಾರ್ಯಗಳು ನೀವು ನೆನೆಸಿದ ಮಾತಕ್ಕೆ ಯಾಕೆ ಈಡೇರ್ತಾ ಇಲ್ಲ?
ನೀವು ಇನ್ನೊಬ್ಬರು ಅಧೀನರಾಗಿ ಯಾಕೆ ಒದ್ದಾಡ್ತಾ ಇದ್ದೀರಿ? ನಿಮ್ಮ ಪಾರತಂತ್ರ್ಯ, ನೀವು ಪರಾಧೀನರಾಗಿರುವುದು, ನಿಮ್ಮ ಎಲ್ಲ ಅಪೇಕ್ಷೆಗಳು ಈಡೇರದೇ ಇರೋದು ನೀವು ಮತ್ತೊಬ್ಬನ ಅಧೀನರಾಗಿದ್ದೀರಿ ಅನ್ನೋದನ್ನು ತೋರಿಸ್ತದೆ. ಅಧೀನರಾಗಿದ್ದೀರಿ ಅಂದ್ರೆ ಅದಕ್ಕೆ ಒಬ್ಬ ಮೇಲಿನ ನಿಯಾಮಕ ಇದ್ದಾನೆ ಅಂತ ತೋರಿಸ್ತದೆ. ಹೀಗೆ ಯದಿನಾಮ ಪರೋ ನಭವೇತ್ತ ಹರಿಹಿ, ಪರಮಾತ್ಮ ಒಂದು ವೇಳೆ ಸರ್ವೋತ್ತಮ ಆಗಿಲ್ಲದೆ ಇದ್ರೆ ಕಥಮಸ್ಯ ವಶೇ ಜಗದೇತದ ಭೂತ್, ಅವನ ವಶದಲ್ಲಿ ಜಗತ್ತು ಹೇಗಿರ್ತಿತ್ತು? ಅದು ಪರಮಾತ್ಮನ ವಶದಲ್ಲಿ ಇಲ್ಲ ಅಂತಾಗಿದ್ರೆ ಅದು ಪರಿಪೂರ್ಣ ಯಾಕಾಗ್ತಿರ್ಲಿಲ್ಲ. ನಮ್ಮ ಸ್ನೇಹಿತರೊಬ್ರು ಅಂತಿದ್ರು, ನಮ್ಮ ಬಾಂಧವರೇ ಅವರು, ನಿಮ್ ಹೆಂಡತಿ ಮಕ್ಕಳು ಹೋಗ್ಲಿ, ನೀವು ತಗೊಂಡಂತ ಜಡವಸ್ತುಗಳು, ಈ ಜಡವಸ್ತುಗಳು ನೀವು ಮನೆಯಲ್ಲಿ ಉಪಯೋಗ ಮಾಡುವಂತ ಯಾವ ಜಡವಸ್ತುಗಳು ಕೂಡ ನೀವು ಹೇಳಿದಂತ ಕೇಳೋದಿಲ್ಲ. ನೀವು ಹೆಂಡತಿ ಮಕ್ಕಳು ಕೇಳೋದು ದೂರ ಹೋಗ ಆಗ್ತಾ, ನೀವು ಹೇಳಿದಂತ ಕೆಲಸ ಮಾಡೋದಿಲ್ಲ, ಯಾವಾಗಲೂ ಕೈ ಕೊಟ್ಬಿಡ್ತಾವೆ ನಿಮಗೆ ಕಿರಿಕಿರಿ ಮಾಡ್ತಾರೆ. ಹೀಗಿದ್ದಾಗ ಹೆಂಡತಿ ಮಕ್ಕಳ ಜೊತೆ ಏನು ಹೇಳೋದಿದೆ? ಇಷ್ಟು ಪರತಂತ್ರ ನಾವು, ಪ್ಯೂನ್ನಿಂದ ಹಿಡಿದು ಪ್ರಧಾನಮಂತ್ರಿ ಎಲ್ಲರೂ ಪರತಂತ್ರರು. ಹಾಗಿದ್ದಾಗ ನಾವು ಪರತಂತ್ರರು ಅನ್ನೋದು ನಾವು ಭಗವಂತನ ಅಧೀನದಲ್ಲಿದ್ದೇವೆ ಅನ್ನೋದನ್ನು ತೋರಿಸ್ತದೆ. ಅಧೀನದಲ್ಲಿದ್ದಾನೆ ಅವ್ನು ನಮ್ಮೆಲ್ಲರಿಗೂ ಒಡೆಯ ಅನ್ನೋದನ್ನು ನೋಡ್ಕೊಳ್ಬೇಕು. ಇದು ಅರ್ಜುನನ ಮೇಲೆ ಅತ್ಯಂತವಾದ ಪ್ರೀತಿ ಇದ್ರಿಂದ ಅವ್ನು ತೋರಿಸಿದ. ನಮ್ಮ ಮೇಲೆ ಅತ್ಯಂತ ಅಗಾಧವಾದ ಪ್ರೀತಿ ಅವನಿಗೇನಿಲ್ಲ, ಯಾಕೆಂದ್ರೆ ಅಂತ ಪ್ರೀತಿ ಇರುವಂತ ಸಾಧನೆಯನ್ನು ನಾವೇನು ಮಾಡಿಲ್ಲ. ಅಂತ ಭಗವಂತ ಆಳವಾದಂತ ಪ್ರೀತಿ ಆತನ ಮೇಲೆ ಇದ್ದಿದ್ದರಿಂದ ಆತನಿಗೆ, ಆ ಅರ್ಜುನನಿಗೆ ಸ್ವಲ್ಪ ದೋಷಗಳು ಅರ್ಜುನನ ಮನಸ್ಸಿನಲ್ಲಿ ಸುಳಿದಾಡಿದ್ರೆ ಅದನ್ನು ಕೃಷ್ಣ ಸಹಿಸ್ತಿರ್ಲಿಲ್ಲ. ಕೂಡಲೇ ಅದನ್ನ ಪರಿಹಾರ ಮಾಡಲಿಕ್ಕೆ ಬರ್ತಿದ್ದ. ಜನರ ಮುಂದೆ ಆತ ಅಸಹಾಸ್ಯಕ್ಕೀಡಾಗುವಂತ ಮಾಡ್ತಿದ್ದ. ಆ ಬ್ರಾಹ್ಮಣನ ಕೈಯಿಂದ ನಪುಂಸಕ ಅಂತ ಬೆಳೆಸ್ಕೋಬೇಕಾಗಿತ್ತು ಈ ಅರ್ಜುನ. ಯಾರು ನಮ್ಮನ್ನ ಯಾರು ನೀವು ತಿಳುವಳಿಕೆ ಇಲ್ಲದೆ ಇದ್ದವನು, ನೀವು ಪಂಡಿತರಲ್ಲ ಅಂದ್ಬಿಟ್ಟು ನಮ್ಗೆ ಎಂಥ ಕೋಪ. ಅಂಥವನಿಗೆ ಎಂಥ ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಓದಿದವನು, ಎಂತೆಂಥ ದೊಡ್ಡ ದೊಡ್ಡ ಯುದ್ಧಗಳನ್ನು ಗೆದ್ದಂಥ ಮನುಷ್ಯ ಅರ್ಜುನ, ಸಮಾನ ಪ್ರಕಾರದಲ್ಲಿ ಆತ ಶಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಪಾರಂಗತನಾದವನು. ಆತ ನಪುಂಸಕ ಅಂತ ಅನ್ಸ್ಕೋಬೇಕಾಯ್ತು, ನಿಮ್ಮ ಕೈಯಿಂದ ಏನೂ ಆಗೋದಿಲ್ಲ ಅಂತ ಅನ್ಸ್ಕೋಬೇಕಾಯ್ತು. ಅನ್ಸ್ಕೊಂಡು ಆತ ಖಿನ್ನನಾಗಲಿಲ್ಲ, ಯಾಕೆಂದ್ರೆ ಅವನ ಮನಸ್ಸು ಅಷ್ಟು ಪಕ್ವವಾಗಿತ್ತು. ಆದರೆ ಇಂಥ ದೋಷಗಳು ಅವನನ್ನು ಕಾಣಿಸ್ಕೊಂಡಾಗ ಅವನನ್ನು ಸಹಿಸದೆ ಭಗವಂತ ಅವನ ಅಪರಿಪೂರ್ಣತೆಯನ್ನು ಹೋಗಲಾಡಿಸಬೇಕು ಅಂತ ಪ್ರಯತ್ನ ಪಟ್ಟ ಅನ್ನೋದನ್ನ ಆ ಕಥೆಯಿಂದ ನಾವು ತಿಳ್ಕೊಳ್ಬೇಕು. ಏನ್ ಹೇಳಿದಂದ್ರೆ, ತಸ್ಮಾತ್ ನ ವಿಸ್ಮಯ ಕಾರ್ಯ ನ ದರ್ಪಶ್ಚ ಪ್ರಯಾಣಕ ಅಂತ ಉಪದೇಶ ಅಂದ್ರೆ ಅದು. ನೀನು ನಿನ್ನ ಪರಾಕ್ರಮವನ್ನು ನೋಡ್ಕೊಂಡು ಕೊಚ್ಕೋಬೇಡ. ನಾನು ಕೃಷ್ಣ ಅಂತ ತಿಳ್ಕೊಂಡಿದ್ದೇನು, ನಾನು ಬಲರಾಮ ಅಂತ ತಿಳ್ಕೊಂಡಿದ್ದೇನು ಅಂತ ಅನ್ಬೇಡ. ಅರ್ಜುನನಿಗೆ ಹೇಳಿದ, ಬಲಿಷ್ಠರಾದ ಶತ್ರುಗಳನ್ನು ಹಿಂದೆ ಗೆದ್ದಿದ್ದೇನೆ, ಅನೇಕ ಶತ್ರುಗಳನ್ನು ಗೆದ್ದಿದ್ದೇನೆ, ಮುಂದೂ ಗೆಲ್ಲುವವನಿದ್ದೇನೆ ಅಂತ ಅನ್ಬೇಡ, ಅಹಂಕಾರ ಪಡಬೇಡ. ನಾನು ಮನ್ಮನಾಭವ ಮದ್ಭಕ್ತ ಮಧ್ಯಾಗಿ ಮಾಂ ನಮಸ್ಕರು ಅಂತ ಭಗವದ್ಗೀತೆ ಮಾತನ್ನ ತಾತ್ಪರ್ಯ ಶ್ಲೋಕದಲ್ಲೇ ತಗೊಂಡ್ಬಿಟ್ಟಿದ್ದಾರೆ ಆಚಾರ್ಯ. ಅದು ವಾಕ್ಯನೇ ಇದೆ. ಮಾಮೈ ವೇಷಿಸಿ ಸತ್ಯಂತೆ, ಮಾಮೈ ವೇಷಿಸಿ ಕೌಂತೆಯ ಅಂತ ಅಲ್ಲಿದೆ, ಸತ್ಯಂತೆ ಅಂತ ಇಲ್ಲಿದೆ. ಪ್ರತಿಜಾನಿ ಪ್ರಿಯೋಸಿಮೆ, ಇದು ನನ್ನ ಪ್ರತಿಜ್ಞೆ, ನೀನು ಹೆದರಬೇಡ, ಇದು ನನ್ನ ಪ್ರತಿಜ್ಞೆ, ನಿನ್ನನ್ನು ನಾನು ಎತ್ತಿ ಹಿಡಿತೇನೆ ಯಾವಾಗಲೂ. ಪ್ರತಿಜಾನಿ ಪ್ರಿಯೋಸಿಮೆ, ನೀನು ನನಗೆ ಏನಾದವನು, ನನ್ನನ್ನು ನೀನು ತಲುಪುತ್ತೀಯ, ಸಂದೇಹ ಪಡಬೇಡ. ನೀನು ನನ್ನ ತಲುಪೋದ್ರ ಬಗ್ಗೆ, ನೀನು ನನ್ನ ಭಕ್ತ ಆಗಿದ್ದೀಯ ಅನ್ನೋದ್ರ ಬಗ್ಗೆ ಏನೂ ಸಂದೇಹವಿಲ್ಲ. ಮನ್ಮನಾಭವ, ನನ್ನಲ್ಲೇ ಮನಸ್ಸನ್ನಿಡು, ಮದ್ಭಕ್ತ, ನನ್ನ ಭಕ್ತನಾಗಿರು, ಮಧ್ಯಾಗಿ, ನನ್ನನ್ನು ಕುರಿತು ಯಜ್ಞ ಮಾಡು. ಯಜ್ಞ ಅಂದ್ರೆ ಬರೀ ಅಶ್ವಮೇಧಾದಿ ಯಜ್ಞಗಳಲ್ಲ, ಇಡೀ ಜೀವನವೇ ಒಂದು ಯಜ್ಞ, ಅದನ್ನು ನನಗೆ ಅರ್ಪಣೆ ಮಾಡು. ಮಾಂ ನಮಸ್ಕರು, ನನಗೆ ನಮಸ್ಕಾರ ಮಾಡು. ಇತ್ಯುಕ್ತ ಪ್ರಣಿಪತ್ಯೇನ ಕ್ಷಮಸ್ವೇತ್ಯಾಹ ಫಲ್ಗುಣ. ಆ ಭಗವದ್ಗೀತೆಯಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಲ್ಲ, ಹಾಗೆ ಇಲ್ಲೂ ನಮಸ್ಕಾರ ಮಾಡಿದ್ದ. ಕೂಡಲೇ ಅವನು ನಮಸ್ಕಾರ ಮಾಡಿದ, ಕ್ಷಮಸ್ವ, ನನ್ನ ದುರಹಂಕಾರ ಪಟ್ಟೆ ನಾನು, ನನಗೆ ಕ್ಷಮಿಸು ಅಂತ ಹೇಳಿದ. ಹಾಗೆ ನೋಡಿದ್ರೆ ಅವನನ್ನಲ್ಲ, ಅಂಥ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಎಂದೂ ಆಡಿರೋದಿಲ್ಲ. ನನ್ನನ್ನೇ ಕೃಷ್ಣ ಅಂತ ತಿಳ್ಕೊಂಡಿದ್ಯಾ, ಬಲರಾಮ ಅಂತ ತಿಳ್ಕೊಂಡಿದ್ಯಾ? ಯಾದವರೆಲ್ಲ ಇಂಥ ಕ್ಷತ್ರಿಯೋತ್ತಮರಾದಂಥ ಯಾದವರು ತಮ್ಮ ಕ್ಷಾತ್ರ ವೃತ್ತಿಯನ್ನು ಬಿಟ್ಟು ಯಜ್ಞ ಮಾಡ್ಲಿಕ್ಕೆ ಹೋಗಿದ್ದಾರೇನೋ ಅಂದ್ಬಿಟ್ಟಿದ್ದ. ಅಂತ ದುರಹಂಕಾರದ ಮಾತು. ನೀವು ನಿಮ್ಮ ಜೀವಮಾನದಲ್ಲಿ ನೆನಪು ಮಾಡ್ಕೊಳ್ಳಿ, ನಾನು ನನ್ನ ಜೀವಮಾನದಲ್ಲಿ ನೆನಪು ಮಾಡ್ಕೊಳ್ತೇನೆ. ನಾನು ಕೃಷ್ಣನ್ಕಿಂತ ಪರಾಕ್ರಮಿ ಅಂತ ನಾನು ಎಂದೂ ಅನ್ಕೊಂಡಿಲ್ಲ. ಅನ್ಕೊಳ್ಳದೆ ಇದ್ರೂ ಅಹಂಕಾರ ನಮಗೆ ಆ ಮಾತಿನ ರೂಪದಲ್ಲಿ ಆಗಿದ್ರೆ ಬೇರೆ ಮಾತಿನ ರೂಪದಲ್ಲಿ ವ್ಯಕ್ತ ಆಗೋದಿದೆ. ಇದನ್ನ ನಾವು ಎಷ್ಟೋ ಸರಿ ನಾವು ಮಾತಾಡಿದಾಗ ಅದು ಹೋಗ್ತಿರ್ತು. ಮೊನ್ನೆ ನಮ್ಮ ಸ್ನೇಹಿತರೊಬ್ಬರು ಆಕಸ್ಮಿಕವಾಗಿ ಹೆಂಡತಿನ ಮತ್ತು 2 ಮಕ್ಕಳನ್ನ ಆನ್ ದ ಸ್ಪಾಟ್ ಕಳ್ಕೊಂಡ್ಬಿಟ್ರು. ಅಪಘಾತದಲ್ಲಿ ಹುಚ್ಚಿನೂರಾಗಿ ಹೋದ್ರು. ಈಗಿದ್ರು ಈಗಿಲ್ಲ ಅಂತ ಆಗೋದು. ಅವ್ರು ಏನಂದ್ರು ಅಂದ್ರೆ, ನನ್ನ ಜೀವಮಾನದಲ್ಲಿ ನನಗೆ ಸೋಲೇ ಇಲ್ಲ ಅಂತ ತಿಳ್ಕೊಂಡಿದ್ದೆ ನನಗೆ ದೇವ್ರು ತಿಳಿಸ್ಕೊಟ್ಟ ಅಂತ. ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಒಳ್ಳೆ ಕೆಲಸ ಸಿಕ್ಕಿತ್ತು, ಪ್ರೇಮಿಸಿ ಮದುವೆನೂ ಆಗಿತ್ತು, ಎಲ್ಲ ಆಗಿತ್ತು. ಎಲ್ಲ ಸಿಕ್ಕ ಮೇಲೆ ನನ್ನ ಹಿಡಿಯೋರು ಯಾರು ಅಂತ ಅನ್ಸಿತ್ತು. ನಾನು ಕೃಷ್ಣನ್ಕಿಂತ ಮಿಗಿಲಾದವನು, ನಾನು ರಾಘವೇಂದ್ರ ಸ್ವಾಮಿಗಿಂತ ಮಿಗಿಲಾದವನು ಅಂತ ಬಾಯಿಂದ ಅಂದಿರಲಿಲ್ಲ. ಆದರೆ ನನಗೆ ಸೋಲಿಲ್ಲ ಅಂತ ಅನ್ಕೊಟ್ಟಿದ್ರು. ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇದು ಅಜ್ಞಾನ ವಿಮೋಹಿತ ಅಂತ ಹೇಳ್ತದೆ ಭಗವದ್ಗೀತೆ. ಮನುಷ್ಯ ಹೇಗೆ ಹೇಳ್ತಾನಂದ್ರೆ, ದೇವ್ರಿಗಿಂತ ನಾನು ದೊಡ್ಡವನು ಅಂತ ಬಾಯ್ಬಿಟ್ಟು ಅನ್ನೋದಿಲ್ಲ ಅವನು. ಯಕ್ಷೇ ಅಂತಾನೆ, ನಾನು ಯಜ್ಞ ಮಾಡ್ತೇನೆ, ದಾಸ್ಯಾಮಿ, ನಾನು ದಾನ ಮಾಡ್ತೇನೆ, ನನ್ನ ಹೆಸರು ಹಾಕಿ ಅಂತಾರೆ. ಮೋದಿಷ್ಯ, ನಾನು ಸುಖ ಪಡ್ತೇನೆ, ನನ್ನ ಹಿಡಿಯೋರು ಯಾರು ಅಂತಾನೆ.
ಇದು ಅಜ್ಞಾನ ವಿಮೋಹಿತ. ಈ ಪ್ರವೃತ್ತಿಗಳನ್ನೇನಿದೆಯಲ್ಲ, ಆ ಪ್ರವೃತ್ತಿಗಳನ್ನ ನಾವು ಒಂದು ವೇಳೆ ಸೌಭಾಗ್ಯಶಾಲಿಗಳಾಗಿದ್ದರೆ ಅದನ್ನ ಅವಾಗ ದೇವ್ರು ತೋರಿಸ್ತಾನೆ, ಅಥವಾ ತೋರಿಸಿದನ್ನ ಅವ್ರನ್ನ ತಿಳ್ಕೋಬೇಕು. ಸೋಲಿಲ್ಲ ಅಂತ ತಿಳ್ಕೊಂಡಿದ್ದೆ, ದೇವ್ರು ನಾನು ಸೋಲು ತೋರಿಸಿದ ಅಂತ ಅವ್ರು ತಿಳ್ಕೊಂಡ್ರು. ಯಾಕಂದ್ರೆ ಅವ್ರು ಬಲ್ಲವರಾಗಿದ್ರು. ಎಲ್ಲರೂ ಹಾಗೆ ತಿಳ್ಕೊತಾರೆ? ತಿಳ್ಕೊಳ್ಳೋದಿಲ್ಲ. ದೇವ್ರು ನನಗೇನೋ ಮಾಡಿಬಿಟ್ಟ, ನನಗೆ ಅನ್ಯಾಯ ಮಾಡಿಬಿಟ್ಟ ಅಂತ ಗೋಳಾಡ್ತಾರೆ. ಇದು ರಾಕ್ಷಸರಾದವರು ನಾನೇ ದೇವರು ಅಂತಾರೆ. ನಾನೇ ದೇವರು ಅಂತ ನಾನು ಅಂದಿಲ್ಲ, ನೀವು ಅಂದಿರ್ಲಿಕ್ಕಿಲ್ಲ. ಆದರೆ ನಮ್ಮ ದುರಹಂಕಾರ, ನಮ್ಮ ದರ್ಪ ಬೇರೆ ಬೇರೆ ರೂಪದಲ್ಲಿ ವ್ಯಕ್ತ ಆಗ್ತದೆ. ಅದಕ್ಕೆ ಇದೇ ಮಾತು ಇಲ್ಲದೆ ಇರ್ಬೋದು. ಅರ್ಜುನ ಆ ಮಾತನಾಡಿದ, ಅಂಥ ದೊಡ್ಡವನಂತ ಮಾತಾಡಿದ. ನಾವು ಅವನಕ್ಕಿಂತ ಸಣ್ಣವರು ಇನ್ನೂ ದೊಡ್ಡ ಮಾತಾಡ್ಬೋದಿತ್ತು, ಆಡಿಲ್ಲ. ಆದರೂ ದರ್ಪವನ್ನು ನಾವು ಅಹಂಕಾರವನ್ನು ಬೇರೆ ಬೇರೆ ರೂಪದಲ್ಲಿ ವ್ಯಕ್ತ ಮಾಡ್ತಿರ್ತೇವೆ. ಎಲ್ಲ ಜೀವನದಲ್ಲಿ ಕಂಡಿರ್ತದೆ. ಅಂಥವ್ರಿಗೆ ಇದೊಂದು ಸೂಚಕವಾದಂಥ ಕಥೆ ಅಷ್ಟೇ. ಅಹಂಸೆ ಉಷಿತ್ವಾ ಕಚಿಚಿನ್ ಮಾತಾನ್ ಯುಃ ಸರ್ವೇಪಿ ಪಾಂಡವಾಹ ಅನುಜ್ಞಾತಾಹ ಕೇಶವೇನ ಭಕ್ತಿ ನಮ್ರಧಿಯ ಅಚ್ಯುತೆ. ಹೀಗೆ ಆ ಕೃಷ್ಣನಲ್ಲಿ ಭಕ್ತಿಯನ್ನು ಮಾಡಿ ಪಾಂಡವರೆಲ್ಲರೂ ಕೂಡ ಕೆಲವು ತಿಂಗಳು ಕಾಲ ದ್ವಾರಕೆಯಲ್ಲಿ ವಾಸ ಮಾಡಿ ಮುಂದೆ ಅಲ್ಲಿ ಹೊರಟು ಹೋದ್ರು ಇಂದ್ರಪ್ರಸ್ಥಕ್ಕೆ ಅಂತ ತಾತ್ಪರ್ಯ ಹೇಳ್ತದೆ. ಅಲ್ಲೆಲ್ಲ ಪಾಂಡವರು ಬಂದಿದ್ರು ಅಂತ. ಭಾಗವತ ಮತ್ತು ಹರಿವಂಶದ ಪ್ರಕಾರ ಅರ್ಜುನ ಒಬ್ಬನೇ ಅಲ್ಲಿ ಬಂದಿದ್ದ. ಅವನೊಬ್ಬನೇ ಈ ಕಥೆ ಎಲ್ಲ ಸಾಕ್ಷೀಭೂತನಾಗಿದ್ದ. ಆತ ಯುಧಿಷ್ಠಿರನ ಮುಂದೆ ಇದನ್ನೆಲ್ಲ ನಡೆದದ್ದನ್ನು ಹೇಳಿದ ಅಂತ ಹರಿವಂಶ ಹೇಳಿದ. ತಾತ್ಪರ್ಯ ಹಾಗಿಲ್ಲ. ನಾವಿನ್ನೂ 114ನೇ ಅಧ್ಯಾಯ ಹರಿವಂಶವನ್ನು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಆ ಕೃಷ್ಣ ಏನ್ ಹೇಳಿದ ಅರ್ಜುನನಿಗೆ ಅದನ್ನು ಇನ್ನೂ ನೋಡಿಲ್ಲ. ಸಮಯ ದಾಟಿರೋದ್ರಿಂದ ನಾಳೆ ಅದನ್ನು ನೋಡೋಣ. ಅಲ್ಲಿ ಈ ಘನೋದಕ, ಈ ಲೋಕಗಳ ಬಗ್ಗೆ ವಿವರಣೆ ಇಲ್ಲ. ಅಂತೂ ಇಡೀ ಜಗತ್ತೆಲ್ಲವೂ ನನ್ನದೇ ಸ್ವರೂಪವಾಗಿದೆ ಅಂತ ಕೃಷ್ಣ ಅಲ್ಲಿ ವಿವರಣೆ ಮಾಡಿದ್ದಿದೆ ಆ 114ನೇ ಅಧ್ಯಾಯದಲ್ಲಿ. ಅದನ್ನ ನಾಳೆ ದಿವಸ ನೋಡೋಣ.